So hello everyone. I hope the video and audio is clear. ಒಂದು ಮೆಸೇಜ್ ಹಾಕಿ ಇಫ್ ದಿ ಆಡಿಯೋ ಅಂಡ್ ವಿಡಿಯೋ ಇಸ್ ಕ್ಲಿಯರ್. ಎಸ್ ಸರ್ ಕ್ಲಿಯರ್ ಅಂತ. ಸೊ ಪಲ್ಲವಿ, ರಚನಾ, ರಾಜಶ್ರೀ, ತೇಜಸ್ವಿನಿ, ಯುವರಾಜ್, ಶೌಕತ್, ರಾಜು, ವೆಲ್ಕಮ್ ಆಲ್. ಐ ಹೋಪ್ ಐ ಆಮ್ ಆಡಿಬಲ್. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತು ಮಾಡ್ಯೂಲ್ 1 ಮುಗ್ದಿದೆ ಇವಾಗ. ಸೊ ಮಾಡ್ಯೂಲ್ 1 ಆದ್ಮೇಲೆ ನಾವೇನ್ ಮಾಡ್ತಾ ಇದೀವಿ, ಕೆಲವೊಂದು MCQs ಗಳನ್ನ ಸಾಲ್ವ್ ಮಾಡೋಣ. ಬಿಟ್ ಬ್ಲರಿ. ಎಸ್ ಸರ್ ಕ್ಲಿಯರ್. ಬ್ಲರಿ ಇದೆಯಾ ಕ್ಲಿಯರ್ ಇದೆಯಾ? ಬ್ಲರಿ ಆಗಿದ್ಯಾ ಕ್ಲಿಯರ್ ಇದೆಯಾ? ಲೆಟ್ ಮಿ ನೋ. ಸೊ ನನಗೆ ಸ್ಕ್ರೀನ್ ಮೇಲೆ ಕ್ಲಿಯರ್ ಅಂತಾನೆ ಕಾಣಿಸ್ತಾ ಇದೆ. ಡೋಂಟ್ ವರಿ, ಐ ವಿಲ್ ರೀಡ್ ಇಟ್ ಔಟ್. ದ ಕ್ವೆಶನ್ಸ್ ನೆಲ್ಲ ನಾನು ಓದ್ತೀನಿ ಒಂದ್ಸರಿ, ಆಮೇಲೆ ಯು ಟ್ರೈ ಟು ಆನ್ಸರ್ ಅಂಡ್ ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಯು. ಓಕೆ, ಸೊ ಕ್ವೆಶನ್ಸ್ ಇದ್ಮೇಲೆ ನೌ ಇಟ್ಸ್ ಕ್ಲಿಯರ್. ಓಕೆ, ಸೊ ಎಸ್, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಸೆಷನ್. ಸೊ ಮಾಡ್ಯೂಲ್ 1 ಮುಗ್ದಿದೆ ಅಲ್ವಾ? ನಿಮ್ಗೆಲ್ಲರಿಗೂ ಗೊತ್ತು ಫೋಟೋಗ್ರಾಮೆಟ್ರಿ ಮತ್ತು ಏರಿಯಲ್ ಸರ್ವೆ. ಸೊ ಕೆಲವೊಂದು ಭಾಗ ಒಂದು 5-10 ಮಿನಿಟ್ಸ್ ಅಷ್ಟು ಉಳಿದಿದೆ. ಐ ವಿಲ್ ಟೇಕ್ ದಟ್ ಸೆಷನ್ ಆಲ್ಸೋ. ಅದಕ್ಕಿಂತ ಮುಂಚೆ ಈ ಒಂದು MCQs ಗಳನ್ನ ಡಿಸ್ಕಸ್ ಮಾಡೋಣ. ಸೊ MCQs ಅಂತ ಅಂದ್ರೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು KA ನಲ್ಲಿ ಇನ್ ದ ಚಾಪ್ಟರ್ ಆಫ್ ಫೋಟೋಗ್ರಾಮೆಟ್ರಿ ಮತ್ತು ಏರಿಯಲ್ ಸರ್ವೆ. ಸೊ ಮೊದಲನೇ ಪ್ರಶ್ನೆ, ಏರಿಯಲ್ ಫೋಟೋಗ್ರಾಫ್ಸ್ ಆಫ್ ದಿ ಸೇಮ್ ಏರಿಯಾ ಆರ್ ಟೇಕನ್ ಯೂಸಿಂಗ್ ದ ಸೇಮ್ ಕ್ಯಾಮ್ರಾ ಬಟ್ ಫ್ರಮ್ 2 ಡಿಫರೆಂಟ್ ಫ್ಲೈಯಿಂಗ್ ಹೈಟ್ಸ್. ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಸೊ ಏನ್ ಹೇಳ್ತಾ ಇದಾರೆ, ಒಂದೇ ಕ್ಯಾಮ್ರಾದಲ್ಲಿ ಹೈಟ್ ಅನ್ನ ಚೇಂಜ್ ಮಾಡಿದ್ರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಅಂತ ಕೇಳ್ತಾ ಇದಾರೆ. ಸೊ ಒಂದು ಫೋಟೋವನ್ನ, ಏರಿಯಲ್ ಫೋಟೋಗ್ರಾಫ್ ಅಂದ್ರೆ ಗಾಳಿಯಿಂದ ತೆಗೆಯುವಂತಹ ಇಮೇಜಸ್ ಅನ್ನ ಸೇಮ್ ಕ್ಯಾಮ್ರಾದಲ್ಲಿ ತೆಗೆದಿದ್ದಾರೆ, ಆದ್ರೆ ಡಿಫರೆಂಟ್ ಹೈಟ್ಸ್ ಅಲ್ಲಿ ತೆಗೆದಿದ್ದಾರೆ. ಡಿಫರೆಂಟ್ ಹೈಟ್ಸ್ ಅಲ್ಲಿ ತೆಗೆದಾಗ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇ ಆಪ್ಷನ್ ನೋಡಿ, ಹೈಯರ್ ಫ್ಲೈಯಿಂಗ್ ಹೈಟ್ ಪ್ರೊಡ್ಯೂಸಸ್ ಅ ಲಾರ್ಜರ್ ಫೋಟೋ ಸ್ಕೇಲ್. ಸೊ ಇವಾಗ ನಿಮ್ಗೆ ಸ್ಕೇಲ್ ಅಂದ್ರೆ ಏನು ಅಂತ ಗೊತ್ತಲ್ವಾ? ಸ್ಕೇಲ್ ಅಂದ್ರೆ ಏನು ಸರ್? ಇಮೇಜ್ ಅಲ್ಲಿ 1 ಸೆಂಟಿಮೀಟರ್, ರಿಯಲ್ ಆಬ್ಜೆಕ್ಟ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಇರುತ್ತೆ, ಈ ಒಂದು ರೇಷಿಯೋವನ್ನ, ಈ ಒಂದು ಅನುಪಾತವನ್ನ ನಾವೇನಂತ ಕರಿತೀವಿ? ನಾವು ಸ್ಕೇಲ್ ಅಂತ ಕರಿತೀವಿ. ಹೌದಲ್ವಾ? ಕರೆಕ್ಟ್ ಅಲ್ವಾ? ಸೊ ಹೈಯರ್ ಫ್ಲೈಯಿಂಗ್ ಹೈಟ್ ಪ್ರೊಡ್ಯೂಸಸ್ ಅ ಲಾರ್ಜರ್ ಫೋಟೋ ಸ್ಕೇಲ್. ಲೋವರ್ ಫ್ಲೈಯಿಂಗ್ ಹೈಟ್ ಪ್ರೊಡ್ಯೂಸಸ್ ಅ ಸ್ಮಾಲರ್ ಫೋಟೋ ಸ್ಕೇಲ್. ಅದಾದ್ಮೇಲೆ ಹೈಯರ್ ಫ್ಲೈಯಿಂಗ್ ಹೈಟ್ ಕವರ್ಸ್ ಅ ಲಾರ್ಜ್ ಏರಿಯಾ ಬಟ್ ಶೋಸ್ ಲೆಸ್ ಡೀಟೇಲ್. ಫ್ಲೈಯಿಂಗ್ ಹೈಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಫೋಟೋಗ್ರಾಫ್ ಸ್ಕೇಲ್. ಏನಾಗಿರುತ್ತೆ ಆನ್ಸರು? ಇದಕ್ಕೆ ಆನ್ಸರ್ ಅನ್ನ ಮಾಡಿ. What will be the answer for this? ಆನ್ಸರ್ ಏನಪ್ಪಾ ಇದಕ್ಕೆ? So the answer is option C. Higher flying height covers a larger area but shows less detail. ಹೌದಲ್ವಾ? ಸೊ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ವೆನ್ ಐ ವಾಸ್ ಎಕ್ಸ್ಪ್ಲೈನಿಂಗ್ ಏರಿಯಲ್ ಫೋಟೋಗ್ರಫಿಯನ್ನ ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ನನ್ನ ಮನೆ ಇದೆ. ಸೊ ನನ್ನ ಮನೆ ಹತ್ತಿರ ಒಂದು ಕ್ಯಾಮ್ರಾದಿಂದ ಫೋಟೋ ತೆಗೆದ್ರೆ ಬರೀ ನನ್ನ ಮನೆ ಮಾತ್ರ ಬರುತ್ತೆ. ಹೌದಲ್ವಾ? ಹಂಗೆ ಎತ್ತರವನ್ನ, ಕ್ಯಾಮ್ರಾದ ಎತ್ತರವನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನನ್ನ ಮನೆ ಅಕ್ಕಪಕ್ಕ ಇರುವಂತಹ ಪ್ರದೇಶಗಳು ಬರುತ್ತೆ, ಇಷ್ಟು ಬರುತ್ತೆ. ಅದೇ ಇನ್ನೊಂಚೂರು ಎತ್ತರ ಮಾಡಿದ್ರೆ ನನ್ನ ಇಡೀ ಊರೇ ಕಾಣುತ್ತಲ್ವಾ? ಸೊ ಆಸ್ ದಿ ಹೈಟ್ ಆಫ್ ದಿ ಕ್ಯಾಮ್ರಾ ಇನ್ಕ್ರೀಸಸ್, ದ ಏರಿಯಾ ಇನ್ಕ್ರೀಸಸ್. ಆ ಒಂದು ಕವರೇಜ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ರೈಟ್? ಕರೆಕ್ಟ್. ಸೊ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು ಆಪ್ಷನ್ ಸಿ, ಹೈಯರ್ ಫ್ಲೈಯಿಂಗ್ ಹೈಟ್ ಕವರ್ಸ್ ಅ ಲಾರ್ಜರ್ ಏರಿಯಾ ಬಟ್ ಶೋಸ್ ಲೆಸ್ ಡೀಟೇಲ್ ಅಂತ. ಸಿ, ಈವನ್ ಇಫ್
ಈವನ್ ಇನ್ ಕೇಸ್ ನನಗೆ ಈ ಆನ್ಸರ್ ಗೊತ್ತಿಲ್ಲ, ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರು, ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ನೋಡಿ, ಹೈಯರ್ ಫ್ಲೈಯಿಂಗ್ ಹೈಟ್ ಪ್ರೊಡ್ಯೂಸಸ್ ಅ ಲಾರ್ಜರ್ ಫೋಟೋ ಸ್ಕೇಲ್, ಲೋವರ್ ಫ್ಲೈಯಿಂಗ್ ಹೈಟ್ ಪ್ರೊಡ್ಯೂಸಸ್ ಅ ಸ್ಮಾಲರ್ ಫೋಟೋ ಸ್ಕೇಲ್. ಎರಡು ಕರೆಕ್ಟ್ ಅಂದ್ರೆ ಈ ಆಪ್ಷನ್ ಕರೆಕ್ಟ್ ಆದ್ರೆ ಈ ಆಪ್ಷನ್ ಕರೆಕ್ಟ್ ಆಗ್ಬಿಡ್ಬೇಕು ತಾನೆ. ಒಂದ್ ವೇಳೆ ನನ್ನ ಹೈಟ್ ಜಾಸ್ತಿ ಇದ್ದು ಫೋಟೋ ಸ್ಕೇಲ್ ಜಾಸ್ತಿ ಇದ್ರೆ ಕಡಿಮೆ ಇದ್ರೆ ಕಡಿಮೆ ಇರುತ್ತೆ. ಸೊ ಎರಡೂ ಸ್ಟೇಟ್ಮೆಂಟ್ ಗಳು ಕರೆಕ್ಟ್ ಆಗ್ಬಿಡ್ತದೆ. ಒಂದ್ ವೇಳೆ ಇದು ಕರೆಕ್ಟ್ ಅಂದ್ರೆ ಇದು ಕರೆಕ್ಟ್ ಆಗ್ಬೇಕು, ಒಂದ್ ವೇಳೆ ಇದು ತಪ್ಪು ಅಂದ್ರೆ ಇದು ತಪ್ಪಾಗ್ಬೇಕು, ಹೌದಲ್ವಾ? ಸೊ MCQs ಗಳನ್ನ ಸಾಲ್ವ್ ಮಾಡೋದು ಒಂದ್ ಸ್ಕಿಲ್. ಆಪ್ಷನ್ ಗಳಲ್ಲೇ ನಿಮ್ಗೆ ಹಿಂಟ್ಸ್ ಅನ್ನ ಕೊಟ್ಟಿರ್ತಾರೆ, ಆ ಹಿಂಟ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ನೋಡಿ. ಆ ಹಿಂಟ್ಸ್ ಗಳಿಂದ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಆಕ್ಚುಲಿ ಪ್ರಿಡಿಕ್ಟ್ ಯಾವ್ದು ಆನ್ಸರ್ ಅಂತ. ಸೊ ನಾನು ಇವಾಗ ಹೇಳಿದ್ನಲ್ವಾ ಆ ಒಂದು ಸೈಕಾಲಜಿ. ಸೊ ಹೈಯರ್ ಫ್ಲೈಯಿಂಗ್ ಹೈಟ್ ಪ್ರೊಡ್ಯೂಸಸ್ ಅ ಲಾರ್ಜರ್ ಫೋಟೋ ಸ್ಕೇಲ್. ಒಂದ್ ವೇಳೆ ಜಾಸ್ತಿ ಉದ್ದದಿಂದ ತೆಗ್ದಾಗ ಜಾಸ್ತಿ ಫೋಟೋ ಸ್ಕೇಲ್ ಇದ್ರೆ ಕಡಿಮೆ ತರದಲ್ಲಿ ಕಡಿಮೆ ಫೋಟೋ ಸ್ಕೇಲ್ ಇರಬೇಕು. ಒಂದ್ ವೇಳೆ ಇದನ್ನ ಕರೆಕ್ಟ್ ಅನ್ಕೊಂಡ್ರೆ ಇದು ಕರೆಕ್ಟ್ ಆಗ್ಬಿಡುತ್ತದೆ, ಒಂದ್ ವೇಳೆ ಇದನ್ನ ತಪ್ಪು ಅನ್ಕೊಂಡ್ರೆ ಇದು ತಪ್ಪಾಗುತ್ತೆ. ಅವಾಗ ನಿಮ್ಗೆ ಎರಡೇ ಆಪ್ಷನ್ ಇರುತ್ತೆ. ಫ್ಲೈಯಿಂಗ್ ಹೈಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಫೋಟೋಗ್ರಾಫ್ ಸ್ಕೇಲ್. ಹೌದಾ? ಫ್ಲೈಯಿಂಗ್ ಹೈಟ್ ಆಬ್ವಿಯಸ್ಲಿ ಆಗುತ್ತಲ್ವಾ, ಎಷ್ಟು ದೂರದಿಂದ ನಾನು ಫೋಟೋ ತೆಗೆದೆ ಅನ್ನೋದು ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಸೊ ಇದನ್ನ ಕೂಡ ನಾನು ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಅವಾಗ, ಕರೆಕ್ಟ್. ಸೊ ಫೋಟೋ ಸ್ಕೇಲ್ ನ ಒಂದು ಫಾರ್ಮುಲಾ ಇದೆ. ಈ ಫೋಟೋ ಸ್ಕೇಲ್ ನ ಫಾರ್ಮುಲಾ ಯಾವ ರೀತಿ ನಾವು ಫೋಟೋ ಸ್ಕೇಲ್ ಅನ್ನ ಕಂಡುಹಿಡಿತೀವಿ ಅಂತಂದ್ರೆ, ಸ್ಕೇಲ್ ಈಸ್ ಈಕ್ವಲ್ ಟು ಫೋಕಲ್ ಲೆಂತ್ ಡಿವೈಡೆಡ್ ಬೈ ಫ್ಲೈಯಿಂಗ್ ಹೈಟ್. ಸೊ ಫೋಕಲ್ ಲೆಂತ್ ಅಂತ ಅಂದ್ರೆ ಏನು? ಫೋಕಲ್ ಲೆಂತ್ ಅಂತಂದ್ರೆ ಆ ಇಮೇಜಿನ ಕ್ಯಾಮ್ರಾದಲ್ಲಿ ನಾವು ಸೆಟ್ಟಿಂಗ್ಸ್ ಮಾಡ್ತೀವಲ್ವಾ, ಫೋಕಲ್ ಲೆಂತ್ ಎಷ್ಟು ಲೆಂತ್ ಅಲ್ಲಿ ನಾವು ಫೋಟೋ ತೆಗಿತಾ ಇದೀವಿ, ಅಥವಾ ಎಷ್ಟು ಇಮೇಜ್ನ ಅಗಲ ಅಥವಾ ಉದ್ದ ಬರುತ್ತೆ. ಸೊ ಈ ಒಂದು ಕ್ಯಾಮ್ರಾದ ಪ್ರಾಪರ್ಟಿಯನ್ನ ನಾವು ಫೋಕಲ್ ಲೆಂತ್ ಅಂತ ಅಂತೀವಿ. ಸೊ ಡೋಂಟ್ ವರಿ ಅಬೌಟ್ ಆಲ್ ದಟ್. ಬಟ್ ಸ್ಕೇಲ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಫಾರ್ಮುಲಾ ಎಲ್ಲ ಬೇಡ, ಫಾರ್ಮುಲಾ ಎಲ್ಲ ಕೇಳಲ್ಲ ಮೋಸ್ಟ್ ಪ್ರಾಬಬ್ಲಿ. ಸೊ ಫೋಟೋ ಸ್ಕೇಲ್ ಫಾರ್ಮುಲಾ ಕೇಳಿದ್ರೆ ಒಂದ್ ವೇಳೆ ಫೋಕಲ್ ಲೆಂತ್ ಬೈ ಫ್ಲೈಯಿಂಗ್ ಹೈಟ್ ಆಗ್ಬಿಡುತ್ತೆ. ಸೊ ಸ್ಕೇಲು ಯಾವುದಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ? ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋಕಲ್ ಲೆಂತ್. ಹೌದಾ? ಈ ಒಂದು ಫಾರ್ಮುಲಾದಲ್ಲಿ ಸ್ಕೇಲ್ ಫೋಕಲ್ ಲೆಂತ್ ಜಾಸ್ತಿ ಆದ್ರೆ ಸ್ಕೇಲ್ ಜಾಸ್ತಿ ಆಗುತ್ತೆ, ಒಂದ್ ವೇಳೆ ಹೈಟ್ ಜಾಸ್ತಿ ಆದ್ರೆ ಸ್ಕೇಲ್ ಕಡಿಮೆ ಆಗುತ್ತೆ. ಸಿಂಪಲ್. ಸೊ ಇದೊಂದು ಫಾರ್ಮುಲಾದಲ್ಲಿ ನೀವು ಎಲ್ಲಾ ತರದ ಆನ್ಸರ್ಸ್ ಗಳನ್ನ ಮಾಡಬಹುದು. ವಿಲ್ ದಿಸ್ ಕ್ಲಾಸ್ ಬಿ ಡೌನ್ಲೋಡೆಡ್ ಲೇಟರ್? ಮಹದೇವ್, ಐ ಡೋಂಟ್ ನೋ ಆಕ್ಚುಲಿ ಇದನ್ನ ಡೌನ್ಲೋಡ್ ಮಾಡ್ಬೋದಾ ಇಲ್ಲ ಅಂತ. ಬಟ್ ಐ ಆಲ್ವೇಸ್ ಟೆಲ್ ಯು ಟು ವಾಚ್ ಇಟ್ ಲೈವ್. ಸೊ ಒಂದ್ ವೇಳೆ ನೀವು ಆಮೇಲೆ ನೋಡ್ತೀವಿ ಅಂತ ಬಿಟ್ರೆ ಅದು ಉಳ್ಕೊಬಿಡುತ್ತೆ, ನೋಡಕ್ ಆಗಲ್ಲ. ಹಾಗಾಗಿ ಯಾವಾಗ ಕ್ಲಾಸ್ ಇರುತ್ತೆ ಅವಾಗೇ ನೋಡಿದ್ರೆ ಬೆಟರ್. ಓಕೆ. ಸೊ ಫೋಕಲ್ ಲೆಂತ್ ಮತ್ತೆ ಫ್ಲೈಯಿಂಗ್ ಹೈಟ್ ರಿಲೇಶನ್ಶಿಪ್ ಗೊತ್ತಾಯ್ತು ಸ್ಕೇಲ್ದು. ಒಂದ್ ವೇಳೆ ಫ್ಲೈಯಿಂಗ್ ಹೈಟ್ ಜಾಸ್ತಿ ಆದ್ರೆ ಇದು ವೆರಿ ಇಂಪಾರ್ಟೆಂಟ್ ನೋಡ್ರಪ್ಪ, ಹೈಟ್ ಜಾಸ್ತಿ ಆದ್ರೆ ಸ್ಕೇಲ್ ಕಡಿಮೆ ಆಗತ್ತೆ. ಸರ್ ಹೇಗೆ ಸರ್? ನಾನು ಎಕ್ಸ್ಪ್ಲೇನ್ ಮಾಡಿದೀನಲ್ವಾ ಕ್ಲಾಸ್ ಅಲ್ಲಿ. ಸೊ ಒಂದ್ ವೇಳೆ ನನ್ನ ಹೈಟ್ ಜಾಸ್ತಿ ಆದ್ರೆ ಒಂದೇ ಫೋಟೋಗ್ರಾಫ್ ಅಲ್ಲಿ ಇಷ್ಟ ಹೈಟ್ ಇದ್ದಾಗ ಬರೀ ನನ್ ಮನೆ ಕಾಣುತ್ತೆ ಅಂದ್ರೆ 1 ಸೆಂಟಿಮೀಟರ್, ಮೋಸ್ಟ್ ಪ್ರಾಬಬ್ಲಿ ಒಂದು 10 ಸೆಂಟಿಮೀಟರ್ ಸ್ಕೇಲ್ ಇರುತ್ತೆ. ಸೊ 1/10 ಇರುತ್ತೆ ಇದ್ರದ್ದು ಸ್ಕೇಲ್. ಓಕೆ, 1/10 ಫಸ್ಟ್ ಒಂದು ಅಂದ್ರೆ ಹತ್ತಿರದಲ್ಲಿ ಹಿಡಿತಾ ಇರುವಂತಹ ಫೋಟೋಗ್ರಾಫ್ದು, ಬರೀ ನನ್ ಮನೆ ಕಾಣಿಸುತ್ತಲ್ವಾ ಅದ್ರದ್ದು 1/10 ಇರುತ್ತೆ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ದೂರ ಹೋಗ್ತೀನಿ, ಅವಾಗ ಏನ್ ಕಾಣುತ್ತೆ, ನನ್ನ ಹೊಲದ ಅಕ್ಕಪಕ್ಕ ಇರುವಂತಹ ಪ್ರದೇಶಗಳು ಆ ಫೋಟೋದಲ್ಲಿ ಕಾಣುತ್ತೆ. ಅವಾಗ ನನ್ನ ಸ್ಕೇಲ್ ಮೋಸ್ಟ್ ಪ್ರಾಬಬ್ಲಿ 1 ಸೆಂಟಿಮೀಟರ್ 100 ಸೆಂಟಿಮೀಟರ್ಗೆ ಸಮ ಇರುತ್ತೆ. ಅದಾದ್ಮೇಲೆ ಇನ್ನೊಂಚೂರು ಹೈಟ್ ಹೋದ್ರೆ ನನ್ನ ಅಕ್ಕಪಕ್ಕದ ಪ್ರದೇಶದ ಜೊತೆಗೆ ನನ್ನ ಇಡೀ ಊರೇ ಕಾಣುತ್ತೆ. ಸೊ ನನ್ನ ಇಡೀ ಊರೇ ಕಂಡಾಗ ಫೋಟೋದಲ್ಲಿ 1 ಸೆಂಟಿಮೀಟರ್ ಆಕ್ಚುಯಲ್ ಆಗಿ 1000 ಸೆಂಟಿಮೀಟರ್. ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು 1000 ಸೆಂಟಿಮೀಟರ್. ಸೊ ಸ್ಕೇಲ್ ಏನು? ಇದು ಚಿಕ್ಕ ಸ್ಕೇಲು, ಇದು ಅದಕ್ಕಿಂತ ದೊಡ್ಡದು, ಇದು ಅದಕ್ಕಿಂತ ದೊಡ್ಡ ಸ್ಕೇಲು. ಸೊ ಹೈಟ್ ಜಾಸ್ತಿ ಆದಂಗೆ ಏನಾಗುತ್ತೆ, ಸ್ಕೇಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸರ್ 1/10 1/100 1/1000 ಜಾಸ್ತಿ ಆಗ್ತಾ ಇದೆ ಅಲ್ವಾ ಸರ್? ಖಂಡಿತ ಇಲ್ಲ, ಆ ತರ ಅನ್ಕೋಬೇಡಿ. ಸೊ 1/10 ಅಂದ್ರೆ ಎಷ್ಟು? 0.1 ಸ್ಕೇಲ್ ಇದು. 1/100 ಅಂದ್ರೆ 0.01, 1/1000 ಅಂದ್ರೆ 0.001.
ಸೊ 0.1 ಜಾಸ್ತಿನಾ 0.001 ಜಾಸ್ತಿನಾ? 0.1 ಜಾಸ್ತಿ. ಸೊ ಸ್ಕೇಲ್ ಹೆಂಗಾಗ್ತಿದೆ? ಸ್ಕೇಲ್ ಕಡಿಮೆ ಆಗ್ತಾ ಇದೆ. ಸೊ ಫ್ಲೈಯಿಂಗ್ ಹೈಟ್ ಜಾಸ್ತಿ ಆದಂಗೆ ಸ್ಕೇಲ್ ಏನಾಗುತ್ತೆ? ಕಡಿಮೆ ಆಗತ್ತೆ. ಮತ್ತು ಏರಿಯಾ ಏನಾಗುತ್ತೆ? ಆ ಒಂದು ಫೋಟೋದಲ್ಲಿ ಬರುವಂತಹ ಏರಿಯಾ ದೊಡ್ಡದಾಗತ್ತೆ. ಸೊ ಆ ಒಂದು ಇಮೇಜ್ ನಲ್ಲಿ, ಆ ಒಂದು ಫೋಟೋಗ್ರಾಫ್ ಅಲ್ಲಿ ಕವರ್ ಆಗುವಂತಹ ಏರಿಯಾ ದೊಡ್ಡದಾಗುತ್ತೆ. ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಿಂದ ಒಂದು ಪ್ರಶ್ನೆ ಬಂದೇ ಬರಬೇಕು. ಸೊ ಸ್ಕೇಲು ಹೈಟು ಜಾಸ್ತಿ ಆದ್ರೆ ಸ್ಕೇಲ್ ಏನಾಗುತ್ತೆ? ಹೈಟ್ ಜಾಸ್ತಿ ಆದ್ರೆ ಏರಿಯಾ ಏನಾಗುತ್ತೆ? ಇದ್ರ ಮೇಲೆ ಪ್ರಶ್ನೆ ಬದಲೇಬೇಕು. ಎಸ್ ಸರ್, ನೀವು ಹಿಂದೆ ಮಾಡಿರೋ ಕ್ಲಾಸ್ ಎಲ್ಲ ಅಪ್ಲೋಡ್ ಇದೆಯಾ? ಎಸ್, ಎಲ್ಲ ಅಪ್ಲೋಡ್ ಆಗಿದೆ ಅಂತ ಅನ್ಕೊಂತೀನಿ. ನಾನು ಒಂದ್ಸರಿ ಟೆಕ್ನಿಕಲ್ ಟೀಮ್ ಅನ್ನ ಕೇಳಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಟ್ ದಿ ಎಂಡ್ ಆಫ್ ದಿ ಕ್ಲಾಸ್. ಓಕೆ, ಎಲ್ಲ ಕ್ಲಾಸಸ್ ಅಪ್ಲೋಡ್ ಆಗಿರುತ್ತೆ ನನ್ನ ಪ್ರಕಾರ. ಸೊ ಡೈಲಿ ಡೇ ವೈಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಹೇಳ್ದೆ ಅಲ್ವಾ ನಾನು, ಏನು ಆಯ್ತು? 1 ಸೆಕೆಂಡ್. ಎಸ್, ಸೊ ಇದನ್ನ ನೋಡಿದ್ವಿ ಅಲ್ವಾ? ಸೊ ಫ್ಲೈಯಿಂಗ್ ಹೈಟು, ಸ್ಕೇಲು ಮತ್ತು ಏರಿಯಾ, ಇದರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ, ಡೆಫಿನೆಟ್ ಆಗಿ ಬರುತ್ತೆ. ಇದರ ರಿಲೇಶನ್ಶಿಪ್ ನಿಮ್ಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆಯನ್ನ ನೋಡಿ. ಅ ಸರ್ವೇಯರ್ ವಾಂಟ್ಸ್ ಟು ಪ್ರಿಪೇರ್ ಅ ಕ್ಯಾಡಸ್ಟ್ರಲ್ ಮ್ಯಾಪ್ ಶೋಯಿಂಗ್ ಇಂಡಿವಿಜುವಲ್ ಪ್ರಾಪರ್ಟಿ ಬೌಂಡರೀಸ್. ಸೊ ಏನ್ ಮಾಡ್ತಾ ಇದಾರೆ? ಒಬ್ಬ ಸರ್ವೇಯರ್ ಏನ್ ಮಾಡ್ಬೇಕು? ಈ ವಾಂಟ್ಸ್ ಟು ಪ್ರಿಪೇರ್ ಕ್ಯಾಡಸ್ಟ್ರಲ್ ಮ್ಯಾಪ್. ಕ್ಯಾಡಸ್ಟ್ರಲ್ ಮ್ಯಾಪ್ ಅಂದ್ರೆ ಏನಪ್ಪಾ? ನಾನು ಹೇಳ್ಕೊಟ್ಟಿದ್ದೀನಲ್ವಾ, ಕ್ಯಾಡಸ್ಟ್ರಲ್ ಮ್ಯಾಪ್ ಅಂದ್ರೆ ಓನರ್ಶಿಪ್ ಅನ್ನ ತೋರ್ಸೋದಿಕ್ಕೆ ಬೌಂಡರಿ ಮ್ಯಾಪ್ ಗಳನ್ನ ನಾವು ಕ್ಯಾಡಸ್ಟ್ರಲ್ ಮ್ಯಾಪ್ ಅಂತ ಕರಿತೀವಿ. ಸೊ ಇವರ ಸ್ವತ್ತು ಇಷ್ಟು. ಸೊ ಒಂದು ದೊಡ್ಡದಾದ ಏರಿಯಾ ಇರುತ್ತೆ. ಸೊ ಇದಕ್ಕೆ ಕೆಲವೊಂದು ಬೌಂಡರೀಸ್ ಇರುತ್ತೆ. ಯಾವುದರ ಪ್ರಕಾರ? ಸರ್ವೆ ನಂಬರ್ ಗಳ ಪ್ರಕಾರ ಆ ಬೌಂಡರಿಗಳನ್ನ ಡಿವೈಡ್ ಮಾಡಿರ್ತಾರೆ. ಸೊ ಇದೊಬ್ರಿಗೆ ಸೇರ್ಬೇಕು, ಇದೊಂದು ಸರ್ವೆ ನಂಬರ್, ಈ ತರ ನಾವು ಡಿಮಾರ್ಕೆಟ್ ಮಾಡೋದಕ್ಕೆ, ಬೌಂಡರಿಗಳನ್ನ ತೋರ್ಸೋದಿಕ್ಕೆ ಬಳಸುವಂತಹ ಮ್ಯಾಪ್ ಯಾವುದು? ಕ್ಯಾಡಸ್ಟ್ರಲ್ ಮ್ಯಾಪ್. ಇಟ್ ಇಸ್ ಕಾಲ್ಡ್ ಆಸ್ ಕ್ಯಾಡಸ್ಟ್ರಲ್ ಮ್ಯಾಪ್. Cadastral map is a map which shows individual property boundaries. So cadastral map ಅಂದ್ರೆ ಏನು ಅಂತ ಕೇಳಬಹುದು. Cadastral map ಅಂದ್ರೆ ಏನು? ಇಂಡಿವಿಜುವಲ್ ಪ್ರಾಪರ್ಟಿ ಬೌಂಡರಿಗಳನ್ನ ತೋರಿಸುವಂತದ್ದು. ಸೊ ಅಂದ್ರೆ ವ್ಯಕ್ತಿಗಳ ಪ್ರಾಪರ್ಟಿಯ ಬೌಂಡರಿಗಳನ್ನ, ಎಷ್ಟು ಬೌಂಡರಿ, ಎಷ್ಟು ಏರಿಯಾ ಇದೆ ನಿಮ್ಮ ಪ್ರಾಪರ್ಟಿ ಅಂತ ತೋರಿಸೋದಕ್ಕೆ ನೀವು ಯಾವ ಮ್ಯಾಪ್ ಅನ್ನ ನೋಡಬೇಕು? ಕ್ಯಾಡಸ್ಟ್ರಲ್ ಮ್ಯಾಪ್ ಅನ್ನ ನೋಡಬೇಕು. ಹಾಗಾದ್ರೆ ವಿಚ್ ಟೈಪ್ ಆಫ್ ಏರಿಯಲ್ ಫೋಟೋಗ್ರಾಫ್ ಈಸ್ ಮೋಸ್ಟ್ ಸೂಟಬಲ್? ಸೊ ಇದ ಕ್ಯಾಡಸ್ಟ್ರಲ್ ಮ್ಯಾಪ್ ಅನ್ನ ನಾವು ಮಾಡಬೇಕು ಅಂದ್ರೆ ಯಾವ ಟೈಪ್ ಆಫ್ ಫೋಟೋಗ್ರಾಫ್ ಬೆಸ್ಟ್? ಇದನ್ನು ನಾನು ಹೇಳ್ಕೊಟ್ಟಿದ್ದೆ ಕ್ಲಾಸ್ ಅಲ್ಲಿ. ಆನ್ಸರ್ ಮಾಡಿ. ಆನ್ಸರ್ ಏನಿದಕ್ಕೆ? ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್? Something is happening. Just a minute. Just a second. I think there is some technical issue. ಅದಕ್ಕಿಂತ ಮುಂಚೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಆಯ್ತಾ? ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಏನಾದ್ರು ಡೌಟ್ಸ್ ಇದೆಯಾ? ಸೊ ಐ ಹೋಪ್ ಹೈಟು, ಸ್ಕೇಲು ಮತ್ತೆ ಏರಿಯಾ ಮೇಲೆ ಏನು ಡೌಟ್ ಇಲ್ಲ ಅಂತ. ಇಫ್ ದೇರ್ ಈಸ್ ಎನಿ ಕ್ವೆಶನ್, ಐ ಹೋಪ್ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಿಸ್ ಕ್ವೆಶನ್.
Yes, now it is perfect. ಸೊ ಕ್ಯಾಡೆಸ್ಟ್ರಲ್ ಮ್ಯಾಪ್ ಅನ್ನ ನಾನು ಸರ್ವೆ ಮಾಡಬೇಕು ಅಂದ್ರೆ ನಾನು ಯಾವ ರೀತಿಯಾದಂತಹ ಫೋಟೋಗ್ರಾಫ್ ಅನ್ನ ಬಳಸಬೇಕು? ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫಾ, ಲಾರ್ಜ್ ಸ್ಕೇಲ್ ಫೋಟೋಗ್ರಾಫಾ, ಸ್ಯಾಟಲೈಟ್ ಇಮೇಜ್ ವಿತ್ ಲೋ ರೆಸಲ್ಯೂಷನ್? ರೆಸಲ್ಯೂಷನ್ ಅಂದ್ರೆ ಏನು? ಸೊ ರೆಸಲ್ಯೂಷನ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಬರ್ತದೆ, ಹೇಳಿದೀನಿ ನಿಮ್ಗೆ. ಸೊ ರೆಸಲ್ಯೂಷನ್ ಅಂತಂದ್ರೆ ಅತಿ ಚಿಕ್ಕದಾದನ್ನ ಯಾವುದನ್ನ ಐಡೆಂಟಿಫೈ ಮಾಡಬಹುದು ಅದನ್ನ ನಾನು ರೆಸಲ್ಯೂಷನ್ ಅಂತ ಕರಿತೀನಿ. ವಿಚ್ ಇಸ್ ದಿ ಏನು ಆ ಒಂದು measurement which can be made using that photograph, the measurement of the smallest substance, ಅದನ್ನ ನಾನು ಏನಂತ ಕರಿತೀನಿ? ಲೋ ರೆಸಲ್ಯೂಷನ್ ಅಂತ ಕರಿತೀನಿ. ಲೋ ರೆಸಲ್ಯೂಷನ್ ಇದ್ರೆ ಏನಪ್ಪಾ, ಚಿಕ್ಕ ಚಿಕ್ಕ ವಸ್ತು ಕಾಣಲ್ಲ ನನ್ಗೆ. ಹಾಗಾದ್ರೆ ಬೌಂಡ್ರಿ ಹೆಂಗ್ ಕಾಣುತ್ತೆ ನನ್ಗೆ? ಸೊ ಬೌಂಡರಿಗಳನ್ನ ನಾನು ನೋಡ್ಬೇಕು ಅಂತಂದ್ರೆ ಹೈ ರೆಸಲ್ಯೂಷನ್ ಇರ್ಬೇಕಲ್ವಾ? ಸೊ ಇದು ತಪ್ಪಾಗತ್ತೆ. ಥರ್ಮಲ್ ಇಮೇಜ್, ವಾಟ್ ವಿಲ್ ಐ ಡೂ ವಿತ್ ಥರ್ಮಲ್ ಇಮೇಜ್? ಸರ್ ನನ್ಗೆ ಬೇಕಾಗಿರೋದು ಏನು? ಪ್ರಾಪರ್ಟಿಯ ಬೌಂಡರಿಗಳು. ಸೊ ಈ ಬೌಂಡರಿಗಳ ನನ್ಗೆ ಈ ತರ ಬೌಂಡರಿಗಳು ಬಂದ್ರೆ ಸಾಕು ಸರ್. ಸೊ ಇದ್ರಲ್ಲಿ ಎಷ್ಟು ಟೆಂಪರೇಚರ್ ಎಮಿಟ್ ಆಗ್ತಾ ಇದೆ, ಇದ್ರಲ್ಲಿ ಎಷ್ಟು ಟೆಂಪರೇಚರ್ ಎಮಿಟ್ ಆಗ್ತಿದೆ, ಇದ್ರಲ್ಲಿ ಎಷ್ಟು ಟೆಂಪರೇಚರ್ ಎಮಿಟ್ ಆಗ್ತಿದೆ, ಇದು ಬೇಕಾ ನನ್ಗೆ? ಬೇಡ. ನನಗ್ ಬೇಕಾಗಿರೋದೇನು? ಬೌಂಡರಿಗಳು. ಸೊ ಥರ್ಮಲ್ ಇಮೇಜ್ ಇಟ್ಕೊಂಡು ನಾನು ಏನ್ ಮಾಡ್ತೀನಿ? ಬೌಂಡರಿಯನ್ನ ಥರ್ಮಲ್ ಇಮೇಜ್ ಇಟ್ಕೊಂಡು ನಾನು ಕಂಡುಹಿಡಿಯಕ್ಕಾಗಲ್ಲ. ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫ್ ಅಂದ್ರೆ ಏನು? ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫ್ ಅಂದ್ರೆ ತುಂಬಾ ಚಿಕ್ಕದಾಗಿ ಬರುವಂತದ್ದು. ಸೊ ತುಂಬಾ ಚಿಕ್ಕದಾಗಿ ತುಂಬಾ ಸ್ಮಾಲ್ ಸ್ಕೇಲ್ ಫೋಟೋಗ್ರಫಿ ಅಂದ್ರೆ ಸ್ಕೇಲ್ ಚಿಕ್ಕದಾದ್ರೆ ಹೈಟ್ ಏನಾಗ್ಬೇಕು? ತುಂಬಾ ಹೈಟ್ ಇಂದ ನಾನು ಹಿಡ್ದಿರುವಂತಹ ಫೋಟೋ. ತುಂಬಾ ಹೈಟ್ ಇಂದ ಹಿಡಿದ್ರೆ ಫೋಟೋನ ನನ್ಗೆ ಬೌಂಡರಿಗಳನ್ನ ಕ್ಲೀನ್ ಆಗಿ ಮಾರ್ಕ್ ಮಾಡಕ್ಕಾಗಲ್ಲ. ಸೊ ಒಂದು ಇದೇ ಇಮೇಜ್ ನೋಡಿ, ಇದೇ ತರ ಇಮೇಜ್ ಅಲ್ಲಿ ನನ್ಗೆ ಇಡೀ ಒಂದು ಊರೇ ಬಂದ್ಬಿಟ್ರೆ, ಇಡೀ ಒಂದು ಊರ್ ಬೇಡಪ್ಪ, ಫುಲ್ ಕರ್ನಾಟಕ ಬಂದ್ಬಿಟ್ರೆ ನನ್ನ ಚಂದ್ರ ಲೇಔಟ್ ಅಲ್ಲಿ ಅಥವಾ ವಿಜಯನಗರದಲ್ಲಿ ಬೌಂಡರಿಗಳನ್ನ ನಾನು ಡಿಮಾರ್ಕೇಟ್ ಮಾಡಕ್ಕಾಗತ್ತಾ? ಆಗಲ್ಲ. ಸೊ ನನಗೇನ್ ಬೇಕು? ಲಾರ್ಜ್ ಸ್ಕೇಲ್ ಫೋಟೋಗ್ರಾಫ್ ಬೇಕು. ಲಾರ್ಜ್ ಸ್ಕೇಲ್ ಫೋಟೋಗ್ರಾಫ್ ಅಂದ್ರೆ ಏರಿಯಾ ಎಷ್ಟಿರುತ್ತೆ? ಲಾರ್ಜ್ ಸ್ಕೇಲ್ ಅಂತಂದ್ರೆ ಏರಿಯಾ ಏನಾಗುತ್ತೆ? ಚಿಕ್ಕದಾಗತ್ತೆ. ಸೊ ಸ್ಕೇಲ್ ದೊಡ್ಡದಾದ್ರೆ ಏನಾಗತ್ತೆ? ಏರಿಯಾ ಚಿಕ್ಕದಾಗತ್ತೆ. ಸೊ ಏರಿಯಾ ಚಿಕ್ಕದಾದಾಗ ನಾನು ಒಂದು ಪ್ರದೇಶದ ಫೋಟೋವನ್ನ ತೆಗೆದು ಅದರ ಬೌಂಡರೀಸ್ ಗಳನ್ನ ನಾನು ಡಿಮಾರ್ಕೇಟ್ ಮಾಡಬಹುದು. ಸೊ ಹಾಗಾಗಿ ನನಗೆ ಯಾವ ಸ್ಕೇಲ್ ಬೇಕು? ಲಾರ್ಜ್ ಸ್ಕೇಲ್ ಫೋಟೋಗ್ರಾಫ್ ಇರಬೇಕು. ಅಂಡರ್ಸ್ಟುಡ್? ಈಸಿ. ಮುಂದಿನ ಪ್ರಶ್ನೆ ಹೋಗೋಣ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ನೋಡಿ, ಲಾರ್ಜ್ ಸ್ಕೇಲ್ ಅಂದ್ರೆ ಮೋರ್ ಡೀಟೇಲ್. ಅಂದ್ರೆ ಸ್ಕೇಲ್ ದೊಡ್ಡದಾದ್ರೆ ಏರಿಯಾ ಚಿಕ್ಕದಾಗತ್ತೆ, ಮೋರ್ ಡೀಟೇಲ್ಸ್ ಬರುತ್ತೆ. ಸೊ ನನ್ಗೆ ಬೌಂಡರಿ ಮಾಡ್ಬೇಕಾದ್ರೆ, ಇಲ್ಲೊಂದು ಮರ ಇದೆ, ಮರದ ಪಕ್ಕದ ಇಷ್ಟು ಜಾಗದಲ್ಲಿ ಒಂದು ಬೌಂಡ್ರಿ ಇದೆ, ಇಲ್ಲೊಂದು ದೇವಸ್ಥಾನ ಇದೆ, ಈ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಬೌಂಡರಿ. ಸೊ ಈ ರೀತಿಯಾಗಿ ನಾನು ಕನ್ಸ್ಟ್ರಕ್ಟ್ ಮಾಡಬಹುದು. ಡೀಟೇಲ್ಸ್ ಜಾಸ್ತಿ ಇದ್ದಾಗ, ಡೀಟೇಲ್ಸ್ ಜಾಸ್ತಿ ಬೇಕು ಅಂದ್ರೆ ನನ್ನ ಸ್ಕೇಲ್ ಜಾಸ್ತಿ ಇರಬೇಕು. ಕಮ್ಮಿ ಸ್ಕೇಲ್ ಅಂದ್ರೆ ನನ್ ಅರ್ಥ ಮಾಡ್ಕೊಳ್ಳಿ, ಕಮ್ಮಿ ಸ್ಕೇಲ್ ಅಂದ್ರೆ ಇಡೀ ಕರ್ನಾಟಕ ಅಥವಾ ಇಂಡಿಯಾ ಮ್ಯಾಪ್ ಅನ್ಕೊಳ್ಳಿ. ಇಡೀ ಇಂಡಿಯಾ ಮ್ಯಾಪ್ ಅಲ್ಲಿ ನಾನು ಬೌಂಡ್ರೀಸ್ ಇದ್ ಮಾಡಕ್ಕಾಗತ್ತಾ? ಇಂಡಿವಿಜುವಲ್ ಪ್ರಾಪರ್ಟಿದು ಸರ್, ಕರ್ನಾಟಕ, ತಮಿಳ್ನಾಡು ಇವೆಲ್ಲ ಮಾಡ್ಬೋದಲ್ಲ ಸರ್? ಇಂಡಿವಿಜುವಲ್ ಪ್ರಾಪರ್ಟಿ ಅಂದ್ರೆ ನಂದು, ನಿಮ್ದು, ಬೇರೆಯವ್ರದ್ದು. ಸೊ ಇಂಡಿವಿಜುವಲ್ ಪ್ರಾಪರ್ಟಿಯ ಬೌಂಡರೀಸ್ ಗಳನ್ನ ತೋರಿಸುವಂತದ್ದು ಕ್ಯಾಡಸ್ಟ್ರಲ್ ಮ್ಯಾಪ್. ಸೊ ಇಡೀ ಇಂಡಿಯಾ ಮ್ಯಾಪ್ ಅನ್ನ ಕೊಟ್ಟು ಚಂದ್ರ ಲೇಔಟ್ ಅಲ್ಲಿ ನನ್ನ ಜಮೀನ್ ಎಲ್ಲಿದೆ ಅಂತಂದ್ರೆ ಗೊತ್ತಾಗತ್ತಾ ನನ್ಗೆ? ಗೊತ್ತಾಗಲ್ಲ. ಸೊ ನಾನೇನ್ ಮಾಡ್ಬೇಕು? ಚಂದ್ರ ಲೇಔಟ್ ತಗೋಬೇಕು. ಐ ಹ್ಯಾವ್ ಟು ಟೇಕ್ ಚಂದ್ರ ಲೇಔಟಿನ ಒಂದು ಇಮೇಜ್ ತಗೋಬೇಕು, ಅದ್ರಲ್ಲಿ ಗೊತ್ತಾಗತ್ತೆ. ಸೊ ಚಂದ್ರ ಲೇಔಟ್ ದೊಡ್ಡದಾಯ್ತು, ಆ ಚಂದ್ರ ಲೇಔಟ್ ಅಲ್ಲಿ ಒಂದು ಏರಿಯಾವನ್ನ ತಗೊಬೇಕು, ಒಂದು ಲೇಔಟ್ ಪಿಕ್ಚರ್ ಅನ್ನ ತಗೊಬೇಕು, ಅದ್ರಲ್ಲಿ ನನ್ನ ಇಂಡಿವಿಜುವಲ್ ಜಮೀನ್ಗಳೆಲ್ಲಿದೆ ಅಂತ ನನ್ಗೆ ಗೊತ್ತಾಗುತ್ತೆ. ಸೊ ಸ್ಕೇಲ್ ಜಾಸ್ತಿ ಇರಬೇಕು. ಲಾರ್ಜ್ ಸ್ಕೇಲ್ ಫೋಟೋಗ್ರಾಫ್ ಈಸ್ ರಿಕ್ವೈರ್ಡ್. ಆಮೇಲೆ ಇಫ್ ಐ ಗೋ ಟು ದಿ ನೆಕ್ಸ್ಟ್ ಕ್ವೆಶನ್, ಮುಂದಿನ ಪ್ರಶ್ನೆಯನ್ನ ನೋಡಿ. ಮುಂದಿನ ಪ್ರಶ್ನೆ, ವೈ ಈಸ್ ಫಾರ್ವರ್ಡ್ ಓವರ್ಲ್ಯಾಪ್ ಮೇಂಟೈನ್ಡ್ ಅಟ್ ಅಬೌಟ್ 60% ಡ್ಯೂರಿಂಗ್ ಏರಿಯಲ್ ಫೋಟೋಗ್ರಫಿ? ಸೊ ಫಾರ್ವರ್ಡ್ ಓವರ್ಲ್ಯಾಪ್ ಎಷ್ಟಿರ್ಬೇಕು ಅಂತ ಕೇಳ್ತಾರೆ ಅಂತ ಹೇಳಿದೆ ಅಲ್ವಾ? ನೋಡಿ, ಪ್ರಶ್ನೆನೂ ಇಂಪಾರ್ಟೆಂಟ್. ಫಾರ್ವರ್ಡ್ ಓವರ್ಲ್ಯಾಪ್ ಎಷ್ಟಿರ್ಬೇಕು ಏರಿಯಲ್ ಫೋಟೋಗ್ರಫಿಯಲ್ಲಿ? 60% ಇರಬೇಕು, ಹೌದಲ್ವಾ? 60 to 70% ಫಾರ್ವರ್ಡ್ ಓವರ್ಲ್ಯಾಪ್ ಇರಬೇಕು. ಹಾಗೆ ಸೈಡ್ ಓವರ್ಲ್ಯಾಪ್ ಎಷ್ಟಿರ್ಬೇಕು ಅಂತ ಹೇಳಿದ್ದೆ? 25-30% ಸೈಡ್ ಓವರ್ಲ್ಯಾಪ್ ಇರಬೇಕು ಅಂತ ಹೇಳಿದೆ ಅಲ್ವಾ ಸ್ಯಾಟಲೈಟ್ ಇಮೇಜರಿಗೆ? ಬಟ್ ಫಾರ್ವರ್ಡ್ ಓವರ್ಲ್ಯಾಪ್ ಎರಡಕ್ಕೂ, ಡ್ರೋನ್ ಇಮೇಜ್ಗೂ ಮತ್ತೆ ಸ್ಯಾಟಲೈಟ್ ಇಮೇಜ್ಗೂ ಎರಡಕ್ಕೂ ಆಲ್ಮೋಸ್ಟ್ 60 to 70% ಇರುತ್ತೆ.
ಯಾಕೆ ಸರ್ 60 to 70% ಮೇಂಟೈನ್ ಮಾಡ್ಬೇಕು ನಾವು? ಫಸ್ಟ್ ಆಫ್ ಆಲ್ ಸ್ಟೀರಿಯೋಸ್ಕೋ ಆನ್ಸರ್ ಮಾಡಿ ಇದಕ್ಕೆ. ಟು ರೆಡ್ಯೂಸ್ ಫ್ಲೈಯಿಂಗ್ ಟೈಮ್ ರೆಡ್ಯೂಸ್ ಆಗುತ್ತಾ? ಫಾರ್ವರ್ಡ್ ಓವರ್ಲ್ಯಾಪ್ ಅಂದ್ರೆ ಒಂದು ಇಮೇಜ್ ಅನ್ನ ತೆಗೆದು ಇನ್ನೊಂದು ಇಮೇಜ್ ಈ ತರ ತೆಗೆಯೋದು. ಸೊ ಇದನ್ನ ನಾವು ಓವರ್ಲ್ಯಾಪ್ ಅಂತೀವಿ, ಫಾರ್ವರ್ಡ್ ಓವರ್ಲ್ಯಾಪ್ ಅಂತೀವಿ. ಸೊ ಈ ತರ 60% ಓವರ್ಲ್ಯಾಪ್ ಮಾಡಿದ್ರೆ ಫ್ಲೈಯಿಂಗ್ ಟೈಮ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಫ್ಲೈಯಿಂಗ್ ಟೈಮ್ ಜಾಸ್ತಿ ಆಗುತ್ತೆ. ಸೊ ಇದು ತಪ್ಪು. ಟು ಇಂಪ್ರೂವ್ ಇಮೇಜ್ ಬ್ರೈಟ್ನೆಸ್, ಸರ್ ಬ್ರೈಟ್ನೆಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಬ್ರೈಟ್ನೆಸ್ ಡಿಪೆಂಡ್ ಆಗುವಂತದ್ದು ನಿಮ್ಮ ಕ್ಯಾಮ್ರಾದ ಕ್ವಾಲಿಟಿ ಮೇಲೆ, ಕ್ಯಾಮ್ರಾದ ಸೆನ್ಸರ್ಸ್ ಗಳ ಮೇಲೆ. ಹಾಗಾಗಿ ಫಾರ್ವರ್ಡ್ ಓವರ್ಲ್ಯಾಪ್ ಬ್ರೈಟ್ನೆಸ್ ನ ಜಾಸ್ತಿ ಮಾಡಕ್ ಯೂಸ್ ಮಾಡ್ತಾರಾ? ಖಂಡಿತ ಇಲ್ಲ. ಟು ಎನೇಬಲ್ ಸ್ಟೀರಿಯೋಸ್ಕೋಪಿಕ್ ವ್ಯೂಯಿಂಗ್, ಹಾಗೆ ಟು ಇನ್ಕ್ರೀಸ್ ಕ್ಯಾಮ್ರಾ ರೆಸಲ್ಯೂಷನ್ ಅನ್ನ ಇಮೇಜ್ ಗಳ ಮೂಲಕ ನಾನು ಚೇಂಜ್ ಮಾಡ್ಬೋದಾ? ಖಂಡಿತ ಇಲ್ಲ. ಕ್ಯಾಮ್ರಾ ರೆಸಲ್ಯೂಷನ್ ಚೇಂಜ್ ಮಾಡಿದ್ರೆ ನಾನು ಇಮೇಜ್ ಅನ್ನ ಚೇಂಜ್ ಮಾಡ್ಬೋದು, ಬಟ್ ಇಮೇಜ್ ಅನ್ನ ಚೇಂಜ್ ಮಾಡ್ಕೊಂಡು ಕ್ಯಾಮ್ರಾದ ರೆಸಲ್ಯೂಷನ್ ಚೇಂಜ್ ಮಾಡಕ್ಕಾಗತ್ತಾ? ಇಲ್ಲ. ಹಾಗಾಗಿ ಇದು ಕೂಡ ತಪ್ಪು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗತ್ತೆ. ಸೊ ಆಪ್ಷನ್ ಸಿ, ಟು ಎನೇಬಲ್ ಸ್ಟೀರಿಯೋಸ್ಕೋಪಿಂಗ್ ವ್ಯೂಯಿಂಗ್. ಸರ್ ಸ್ಟೀರಿಯೋಸ್ಕೋಪಿಂಗ್ ವ್ಯೂಯಿಂಗ್ ಅಂದ್ರೆ ಏನು? ಇವಾಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಣ್ ಮುಚ್ಕೊಳ್ಳಿ. ನೀವು ಒಂದ್ ಕಣ್ಣನ್ನ ಮುಚ್ಚಿದ್ರೆ ಎಷ್ಟು ಏರಿಯಾ ಕಾಣುತ್ತಪ್ಪ ನಿಮ್ಗೆ? ಸೊ ನನ್ಗೆ ಇಲ್ಲಿನವರೆಗೂ ಏರಿಯಾ ಕಾಣುತ್ತಲ್ವಾ? ಒಂದ್ ಕಣ್ ಮುಚ್ಚಿದ್ರೆ ಇಲ್ಲಿವರೆಗೂ ಏರಿಯಾ ಕಾಣುತ್ತೆ. ಸೊ ಇಲ್ಲಿ ಆಯ್ತಾ, ಈ ಕೈ ಹಿಂಗೆ ಇಟ್ಕೋತೀನಿ ನೋಡಿ, ಇಲ್ಲಿವರೆಗೂ ಕಾಣುತ್ತೆ. ಅದೇ ಈ ಕಣ್ಣನ್ನ ಮುಚ್ಚಿದ್ರೆ ನನ್ಗೆ ಇಲ್ಲಿವರೆಗೂ ಕಾಣುತ್ತೆ. ಸೊ ಇವೆರಡರ ಮಧ್ಯ ಇರುವಂತದ್ದು ಏನು? ಕಾಮನ್ ಏರಿಯಾ ಇದು. ಸೊ ಇವೆರಡರ ಮಧ್ಯ ಇರುವಂತದ್ದು ಕಾಮನ್ ಏರಿಯಾ, ಇದನ್ನ ಓವರ್ಲ್ಯಾಪ್ ಅಂತೀವಿ. ಸೊ ಒಂದು 3D ಇಮೇಜ್ ಅನ್ನ ಬಳಸೋದಿಕ್ಕೆ, ಒಂದು 3D ಇಮೇಜ್ ಬರಬೇಕು, ಒಂದು ಇಲಿವೇಶನ್ ಮಾಡೆಲ್ ಸಿಗ್ಬೇಕು ಅಂದ್ರೆ ನಾನು ಸ್ಟೀರಿಯೋಸ್ಕೋಪಿಕ್ ವ್ಯೂಯಿಂಗ್ ಅನ್ನ ಮಾಡಬೇಕು. ಸೊ ಆ ಒಂದು ಎಕ್ಸಾಂಪಲ್ ಅಲ್ಲಿ ನೋಡಿ, ಇವಾಗ ಎರಡು ಕಣ್ಣಿದೆ. ಇದು ಕಣ್ ತರ ಕಾಣಿಸ್ತಿಲ್ಲ ಅಂತಂದ್ರೆ ಕಣ್ಣು ಅನ್ಕೊಳ್ಳಿ, ಆಯ್ತಾ? ಎರಡು ಕಣ್ಣಿದೆ. ಸೊ ಒಂದ್ ವೇಳೆ ನಾನು ಈ ಕಣ್ಣನ್ನ ಮುಚ್ಚಿದ್ರೆ ನನಗೆ ಇಲ್ಲಿಯವರೆಗೆ ಏನ್ ಕಾಣುತ್ತೆ? ನನ್ನ ಇಮೇಜ್ ಕಾಣತ್ತಲ್ವಾ? ಸೊ ಇಲ್ಲಿವರೆಗೂ ನನ್ನ ಇಮೇಜ್ ಕಾಣುತ್ತೆ, ಕರೆಕ್ಟ್? ಸೊ ಈ ಕಣ್ಣನ್ನ ಮುಚ್ಚಿದ್ರೆ ಇಲ್ಲಿವರೆಗೂ ಕಾಣುತ್ತೆ ಅಂತ, ಈ ಕಣ್ಣನ್ನ ಮುಚ್ಚಿದ್ರೆ ಇಲ್ಲಿವರೆಗೂ ಕಾಣುತ್ತೆ, ಹೌದಲ್ವಾ? ಇಲ್ಲಿವರೆಗೂ ಕಾಣುತ್ತೆ. ನೀವು ಮುಚ್ಬಿಟ್ಟು ನೋಡಿ. ಸೊ ಈ ಕಣ್ಣನ್ನ ಮುಚ್ಚಿದಾಗ ನನಗೆ ಇಲ್ಲಿಯವರೆಗೆ ಇಮೇಜ್ ಕಾಣುತ್ತೆ, ಕರೆಕ್ಟ್? ಸೊ ಇಲ್ಲಿವರೆಗೂ ನನ್ನ ಇಮೇಜ್ ಕಾಣುತ್ತಲ್ವಾ? ಸೊ ಇವಾಗ ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂದ್ರೆ ಏನು? ಎರಡು ಕಣ್ಗಳನ್ನ ಬಿಟ್ಟಾಗ ಇದು ಎರಡೆರಡು ಸರಿ ಕಾಣಿಸ್ತಾ ಇಲ್ಲ ನನ್ಗೆ. ಇಲ್ಲಿ ಇರುವಂತಹ ಆಬ್ಜೆಕ್ಟ್ಸ್ ಎರಡೆರಡು ಸರಿ ಕಾಣಿಸ್ತಾ ಇದ್ಯಾ? ಇಲ್ಲಿ ಇರುವಂತಹ ಇಮೇಜಸ್ ಎರಡೆರಡು ಸರಿ ಕಾಣಿಸ್ತಾ ಇದ್ಯಾ? ಇಲ್ಲ ಅಲ್ವಾ? ಒಂದೇ ಸರಿ ಕಾಣಿಸುತ್ತೆ ನಮ್ಗೆ. ಎರಡೂ ಕಣ್ ಬಿಟ್ಟಾಗ ಒಂದೇ ಸರಿ ಕಾಣಿಸುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಸ್ಟೀರಿಯೋಸ್ಕೋಪಿಕ್ ವಿಷನ್. ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಸೊ ಈ ಒಂದು ಓವರ್ಲ್ಯಾಪ್ ಎಷ್ಟಿರುತ್ತೆ? ಒಂದು 60% ಓವರ್ಲ್ಯಾಪ್ ಇರುತ್ತೆ ಏರಿಯಲ್ ಫೋಟೋಗ್ರಫಿಯಲ್ಲಿ. ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದ್ರದ್ದು? ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂದ್ರೆ ಏನು ಅಂತ. ಮುಂದಿನ ಪ್ರಶ್ನೆ ಹೋಗೋಣ. ವಿಲ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಸೊ ಒಂದು 3D ವ್ಯೂ ಬರಬೇಕು ಅಂತಂದ್ರೆ, ನನ್ನ ಇಮೇಜ್ ಒಂದು 3D ಫೋಟೋವನ್ನ ಕ್ಯಾಪ್ಚರ್ ಮಾಡಬೇಕು ಅಂತಂದ್ರೆ ಫಾರ್ವರ್ಡ್ ಓವರ್ಲ್ಯಾಪ್ ಏನಿರಬೇಕು? 60% ಇರಬೇಕು. ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಸ್ಟೀರಿಯೋಸ್ಕೋಪಿಕ್ ವಿಷನ್ ಇಸ್ ಕರೆಕ್ಟ್? ಸೊ ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟೆ ನಾನು ಇವಾಗ. ಇಟ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ಅ ಸಿಂಗಲ್ ಏರಿಯಲ್ ಫೋಟೋಗ್ರಾಫ್. ಖಂಡಿತ ಇಲ್ಲ ಸರ್. ಓವರ್ಲ್ಯಾಪ್ 60% ಇರಬೇಕು ಅಂತಂದ್ರೆ ಮಲ್ಟಿಪಲ್ ಇಮೇಜಸ್ ಬೇಕು. ಸಿಂಗಲ್ ಇಮೇಜಸ್ ಅಲ್ಲಿ ಹೆಂಗ್ ಮಾಡಕ್ಕಾಗತ್ತೆ ಸ್ಟೀರಿಯೋಸ್ಕೋಪಿಕ್? ಹೌದಲ್ವಾ? ಇಟ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ಅ ಸಿಂಗಲ್ ಏರಿಯಲ್ ಫೋಟೋಗ್ರಾಫ್. ತಪ್ಪು. ಇಟ್ ಅಲೋಸ್ ಮೆಜರ್ಮೆಂಟ್ ಆಫ್ ಹೈಟ್ ಅಂಡ್ ಟೆರೇನ್ ಫೀಚರ್ಸ್. ಇಟ್ ಅಲೋಸ್ ಮೆಜರ್ಮೆಂಟ್ ಆಫ್ ಹೈಟ್ ಅಂಡ್ ಟೆರೇನ್ ಫೀಚರ್ಸ್. ಸರ್ ಯಾವಾಗ ನಾನು ಹೈಟ್ ಗಳನ್ನ ಮತ್ತು ಟೆರೇನ್ ಫೀಚರ್ಸ್ ಗಳನ್ನ ಮೆಜರ್ ಮಾಡಬಹುದು? ಯಾವಾಗ ನನಗೆ 3D ಇಮೇಜ್ ಬರುತ್ತೆ ಅವಾಗ ನಾನು ಹೈಟ್ ಅನ್ನ ಮೆಜರ್ ಮಾಡಬಹುದು, ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸ್ಟೀರಿಯೋಸ್ಕೋಪಿಕ್ ವಿಷನ್ ಇಂದ ನನಗೆ ಏನನ್ನ ಸೃಷ್ಟಿ ಮಾಡ್ತೀವಿ ನಾವು? ಸೊ ಸ್ಟೀರಿಯೋಸ್ಕೋಪಿಕ್ ವಿಷನ್ ಇಂದ ವಿ ವಿಲ್ ಪ್ರೊಡ್ಯೂಸ್ 3D ಇಮೇಜಸ್. ಸೊ ಈ ಒಂದು 3D ಇಮೇಜ್ ನಮ್ಗೆ ಸಿಕ್ಕಾಗ ಅದರಲ್ಲಿ ಇರುವಂತಹ ಹೈಟ್ಗಳು ಮತ್ತು ಅದರ ಮೇಲೆ ಏನೇನಿದೆ, ಮರಗಳಾಗಿರ್ಬೋದು, ವೆಜಿಟೇಷನ್ ಆಗಿರ್ಬೋದು, ಅಥವಾ ರಿವರ್ಸ್ ಆಗಿರ್ಬೋದು, ಬೆಟ್ಟ ಗುಡ್ಡಗಳು, ಹಳ್ಳಗಳು, ಇವನ್ನೆಲ್ಲ ನಾವು ಯಾವಾಗ ನೋಡ್ಬೋದು ಅಂತಂದ್ರೆ ನನಗೆ 3D ಇಮೇಜ್ ಬಂದಾಗ. ಸೊ 3D ಇಮೇಜ್ ಯಾವಾಗ ಬರುತ್ತೆ? ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಲ್ಲಿ ಬರುತ್ತೆ. ಹಾಗಾಗಿ
ಇಟ್ ಅಲೋಸ್ ಮೆಜರ್ಮೆಂಟ್ಸ್ ಆಫ್ ಹೈಟ್ ಅಂಡ್ ಟೆರೇನ್ ಫೀಚರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಟ್ ಈಸ್ ಓನ್ಲಿ ಪಾಸಿಬಲ್ ವಿತ್ ಸ್ಯಾಟಲೈಟ್ ಇಮೇಜಸ್. ನೋ, ಡ್ರೋನ್ ಇಮೇಜಸ್ ಅನ್ನು ಮಾಡಬಹುದು. ಡ್ರೋನ್ ಇಮೇಜ್ ಯಾಕೆ, ನಾನೊಂದು ಫೋಟೋಗಳನ್ನ ಹಿಡಿದು ಕೂಡ ಮಾಡಬಹುದು ಅಲ್ವಾ. ಸೊ ಇಟ್ ಈಸ್ ಓನ್ಲಿ ಪಾಸಿಬಲ್, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇದು. ಹಾಗಾಗಿ ಆಪ್ಷನ್ ಸಿ ಅನ್ನ ನಾನು ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಡಿ ನೋಡಿ, ಇಟ್ ರಿಮೂವ್ಸ್ ಇಮೇಜ್ ಡಿಸ್ಟಾರ್ಷನ್ಸ್. ಇಮೇಜ್ ಡಿಸ್ಟಾರ್ಷನ್ಸ್ ಮಾಡೋದಕ್ಕೆ ನಾವು ಸ್ಟೀರಿಯೋಸ್ಕೋಪಿಕ್ ವಿಷನ್ ಮಾಡ್ತೀವಾ? ಇಮೇಜ್ ಡಿಸ್ಟಾರ್ಷನ್ ಅನ್ನ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ರೆಕ್ಟಿಫಿಕೇಶನ್ ಮಾಡ್ತೀವಿ, ಆರ್ಥೋಮೊಸೈಕ್ ಮಾಡ್ತೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಿಮ್ಗೆ ರೆಕ್ಟಿಫಿಕೇಶನ್ಗಳು ಅಲ್ವಾ, ರೇಡಿಯೋಮೆಟ್ರಿಕ್ ರೆಕ್ಟಿಫಿಕೇಶನ್, ಕರೆಕ್ಟ್. ಸೊ ಕರೆಕ್ಷನ್ಸ್ ಅಂತ ಕರಿತೀವಲ್ವಾ ನಾವು. ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪು. ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಮುಂದಿನ ಪ್ರಶ್ನೆಯನ್ನ ನೋಡಿ. ವಿಚ್ ಫೋಟೋಗ್ರಾಮೆಟ್ರಿಕ್ ಮೆಥಡ್ ಇಸ್ ಬೆಸ್ಟ್ ಸೂಟಬಲ್ ಫಾರ್ ಮೆಜರಿಂಗ್ ಅ ಹಿಸ್ಟಾರಿಕಲ್ ಮಾನ್ಯುಮೆಂಟ್? ಸೊ ಹಿಸ್ಟಾರಿಕಲ್ ಮಾನ್ಯುಮೆಂಟ್, ಆಮೇಲೆ ಫ್ರಮ್ ದ ಗ್ರೌಂಡ್ ಅಂತ ಇಲ್ಲೇ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಸರ್ ಗ್ರೌಂಡ್ ಇಂದ ಮಾಡುವಂತಹ ಫೋಟೋಗ್ರಾಮೆಟ್ರಿಕ್ ಮೆಥಡ್ಗೆ ನಾವೇನಂತೀವಿ ಸರ್? ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಲ್ವಾ. ಈಸಿ ಕ್ವೆಶನ್. ಅದೇ ರೀತಿ ಸ್ಯಾಟಲೈಟ್ ಫೋಟೋಗ್ರಾಮೆಟ್ರಿ ಅಂದ್ರೆ ಸ್ಯಾಟಲೈಟ್ ಗಳನ್ನ ಯೂಸ್ ಮಾಡಿಕೊಂಡು, ಸ್ಯಾಟಲೈಟ್ ಗಳನ್ನ ಬಳಕೆ ಮಾಡಿಕೊಂಡು, ಉಪಗ್ರಹಗಳನ್ನ ನಾವು ಬಳಕೆ ಮಾಡಿಕೊಂಡು ಇಮೇಜ್ ಅನ್ನ ಅಕ್ವೈರ್ ಮಾಡಿ, ಅದನ್ನ ಪ್ರೋಸೆಸ್ ಮಾಡಿ, ಅದನ್ನ ಅನಲೈಸ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಸ್ಯಾಟಲೈಟ್ ಫೋಟೋಗ್ರಾಮೆಟ್ರಿ. ಬಟ್ ಸ್ಯಾಟಲೈಟ್ ಫೋಟೋಗ್ರಾಮೆಟ್ರಿ ಗ್ರೌಂಡ್ ಇಂದ ಮಾಡಲ್ಲ. ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಅಂತೀವಿ. ಟೆರೆಸ್ಟ್ರಿಯಲ್ ಅಂದ್ರೇನೆ ಗ್ರೌಂಡ್ ಅಂತ ಅರ್ಥ. UAV ಫೋಟೋಗ್ರಾಮೆಟ್ರಿ, ಇದು ಕೂಡ ಏರಿಯಲ್ ಗ್ರಾಮೆಟ್ರಿ ಆಗುತ್ತೆ, ಏರಿಯಲ್ ಫೋಟೋಗ್ರಾಮೆಟ್ರಿ ಆಗುತ್ತೆ, ನಾಟ್ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ. ರಡಾರ್ ಫೋಟೋಗ್ರಾಮೆಟ್ರಿ, ಇದು ಕೂಡ ಏರಿಯಲ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪು. ಆಪ್ಷನ್ ಬಿ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಸರಿಯಾದ ಉತ್ತರ ಆಗತ್ತೆ. ರೈಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಈಸಿ ಕ್ವೆಶನ್ ಇತ್ತಿದು. ವಿಚ್ ಸ್ಯಾಟಲೈಟ್ ಸೆನ್ಸರ್ ಕ್ಯಾನ್ ಅಕ್ವೈರ್ ಇಮೇಜಸ್? ಎಸ್, ವೆರಿ ಇಂಪಾರ್ಟೆಂಟ್. ವೆರಿ ಪ್ರಶ್ನೆ ಇದರಲ್ಲಿ ಕೇಳುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ವಿಚ್ ಸ್ಯಾಟಲೈಟ್ ಸೆನ್ಸರ್ ಹೇಳಿದೀನಿ ನಿಮ್ಗೆ. ಯಾವ ಸ್ಯಾಟಲೈಟ್ ಸೆನ್ಸರ್ ಕ್ಯಾನ್ ಅಕ್ವೈರ್ ಇಮೇಜಸ್ ಡ್ಯೂರಿಂಗ್ ಬೋತ್ ಡೇ ಅಂಡ್ ನೈಟ್ ರಿಗಾರ್ಡ್ಲೆಸ್ ಆಫ್ ಕ್ಲೌಡ್ ಕವರ್? ಸರ್ ಕ್ಲೌಡ್ ಇರ್ಲಿ ಬಿಡ್ಲಿ, ಬೆಳಗಿನ ಜಾವ ರಾತ್ರಿ ಏನೂ ನೋಡದೆ ಫೋಟೋಗಳನ್ನ ಹಿಡಿಯುವಂತಹ ಸ್ಯಾಟಲೈಟ್ಗೆ ನಾವೇನಂತ ಕರಿತೀವಿ ಸರ್? ಏನಂತ ಕರಿತೀವಿ? ಆನ್ಸರ್ ಮಾಡಿ ಇದಕ್ಕೆ. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಎಸ್ ರಚನಾ, ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ ಡಿ ಇಸ್ ಮಲ್ಟಿಸ್ಪೆಕ್ಟ್ರಲ್ ಸೆನ್ಸರ್. ಹೌದಾ? ಮಲ್ಟಿಸ್ಪೆಕ್ಟ್ರಲ್ ಅಲ್ಲಿ ನಾವು ಕ್ಲೌಡ್ ಎಲ್ಲ ಇದ್ರೆ ಆಗತ್ತಾ? ಪಲ್ಲವಿ ಆಲ್ಸೋ ಇಸ್ ಟೆಲ್ಲಿಂಗ್ ಡಿ ಅಂತ. ಸೊ somebody is raising their hand. ಪಲ್ಲವಿ ಡಿ ಅಂತ ಹೇಳ್ತಾ ಇದ್ದೀರಾ, ರಚನಾ ಡಿ ಅಂತ ಹೇಳ್ತಾ ಇದ್ದೀರಾ. ಬೇರೆಯವರು ಆನ್ಸರ್ ಮಾಡಿ ಇದಕ್ಕೆ. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಅಂತ ಹೇಳಿ. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್? ಆಪ್ಷನ್ ಡಿ ನಾ? ಮಲ್ಟಿಸ್ಪೆಕ್ಟ್ರಲ್ ಶೋರಾ? ಹಾಯ್ ತೇಜಸ್ವಿನಿ ಅವರೇ, ಡಿಡ್ ಯು ವೇವ್? ಹೇಳಿ. ಎನಿ ಡೌಟ್ ತೇಜಸ್ವಿನಿ? ಯಾರು ಡೌಟ್ ಇದೆಯಾ? So thank you. Okay, you can mute your phone, Tejaswini avare. Okay. So what is the answer for this? Sir, ಒಂದು ಹಿಂಟ್ ಅನ್ನ ಕೊಡ್ತೀನಿ, ಇನ್ನೊಂದು ಹಿಂಟ್ ಅನ್ನ ಕೊಡ್ತೀನಿ ನಾನು. ಆಕ್ಟಿವ್ ಸೆನ್ಸರ್ ಅನ್ನ ಬಳಸಬೇಕು. ಆಕ್ಟಿವ್ ಸೆನ್ಸರ್ ಅನ್ನ ಬಳಸೋದು ಯಾವುದು? ವಾಟ್ ಯು ಮೀನ್ ಬೈ ಆಕ್ಟಿವ್ ಸೆನ್ಸರ್? ಫಸ್ಟ್ ಆಫ್ ಆಲ್, ಆಕ್ಟಿವ್ ಸೆನ್ಸರ್ ಅಂದ್ರೆ ಆ ಒಂದು ಸೆನ್ಸರ್ಗೆ ಅಥವಾ ಆ ಒಂದು ಸ್ಯಾಟಲೈಟ್ ಅಲ್ಲಿ ಬಳಕೆ ಮಾಡುವಂತಹ ಸೆನ್ಸರ್ಗೆ ತನ್ನದೇ ಆದಂತಹ ಒಂದು ಲೈಟ್ ಸೋರ್ಸ್ ಇರಬೇಕು. ತನ್ನದೇ ಆದಂತಹ ಒಂದು ಲೈಟ್ ಸೋರ್ಸ್ ಇರಬೇಕು. ಅಂಡ್ ಇಟ್ ಶುಡ್ ನಾಟ್ ಡಿಪೆಂಡ್ ಆನ್ ಸನ್. ಸೊ ಸೂರ್ಯನ ಬೆಳಕಿನ ಮೇಲೆ ಅದು ಡಿಪೆಂಡ್ ಅವಲಂಬಿತವಾಗಿರಬಾರ್ದು. ಅದನ್ನ ನಾವು ಆಕ್ಟಿವ್ ಸೆನ್ಸರ್ ಅಂತೀವಿ. ಯಾವುದು ಆಕ್ಟಿವ್ ಸೆನ್ಸರ್ ಇದರಲ್ಲಿ? ಆಪ್ಟಿಕಲ್ ಸೆನ್ಸರ್ ಆಕ್ಟಿವಾ? ನೋ, ಇಟ್ ಈಸ್ ಪ್ಯಾಸಿವ್. ಪ್ಯಾನ್ಕ್ರೋಮ್ಯಾಟಿಕ್ ಸೆನ್ಸರ್, ಪ್ಯಾನ್ಕ್ರೋಮ್ಯಾಟಿಕ್ ಸೆನ್ಸರ್ ಕೂಡ ಇಟ್ ಈಸ್ ಅ ಪ್ಯಾಸಿವ್ ಸೆನ್ಸರ್. ಮಲ್ಟಿಸ್ಪೆಕ್ಟ್ರಲ್ ಅಥವಾ SAR, ಸಿಂಥೆಟಿಕ್ ಅಪರ್ಚರ್ ರಡಾರ್. ಸೊ ಸಿಂಥೆಟಿಕ್ ಅಪರ್ಚರ್ ರಡಾರ್
ಸಿಂಥೆಟಿಕ್ ಅಪರ್ಚರ್ ರಡಾರ್ ಸರ್, SAR ಸೆನ್ಸರ್. ವೆರಿ ಗುಡ್ ಸೋಮಶೇಖರ್ ಅವರೇ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. SAR ಸೆನ್ಸರ್. ಇಟ್ ವರ್ಕ್ಸ್ ಬೋತ್ ನೈಟ್ ಅಂಡ್ ಡೇ. ಕ್ಲೌಡ್ ಇರ್ಲಿ, ಕ್ಲೌಡ್ ಇಲ್ದೆ ಹೋಗ್ಲಿ, ಮಳೆ ಬರ್ತಿರ್ಲಿ, ಮಳೆ ಬರ್ದೇ ಹೋಗ್ಲಿ, ಸೂರ್ಯ ಇರ್ಲಿ, ಸೂರ್ಯ ಇಲ್ದೆ ಹೋಗ್ಲಿ, ಡೇ ಆಗ್ಲಿ, ನೈಟ್ ಆಗ್ಲಿ, ಎಲ್ಲಾ ಟೈಮಲ್ಲೂ ವರ್ಕ್ ಆಗುವಂತಹ ಸೆನ್ಸರ್ ಯಾವುದು? SAR. ವೆರಿ 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 ಇಂಪಾರ್ಟೆಂಟ್. ಆಕ್ಟಿವ್ ಸೆನ್ಸರ್ ಮತ್ತು ಪ್ಯಾಸಿವ್ ಸೆನ್ಸರ್. ಆಕ್ಟಿವ್ ಸೆನ್ಸರ್ ಅಂದ್ರೆ ಸೂರ್ಯನ ಮೇಲೆ ಅವಲಂಬಿತವಾಗಿರಲ್ಲ, ಅದರದೇ ಆದಂತಹ ಓನ್ ಎಮಿಟ್ ಮಾಡ್ತದೆ, ಓನ್ ಲೈಟ್ ಅನ್ನ ಅಥವಾ ಓನ್ ರೇಡಿಯೇಷನ್ ಅನ್ನ ಎಮಿಟ್ ಮಾಡ್ತದೆ. ಯಾವುದು? ಆಕ್ಟಿವ್ ಸೆನ್ಸರ್. ಬಟ್ ಪ್ಯಾಸಿವ್ ಸೆನ್ಸರ್ ಏನ್ ಮಾಡುತ್ತೆ? ಸೂರ್ಯನ ಮೇಲೆ ಅವಲಂಬಿತವಾಗಿರುತ್ತೆ, ಲೈಟ್ ಸೋರ್ಸ್. ಹಾಗಾದ್ರೆ SAR ನಲ್ಲಿ ಎಮಿಟ್ ಆಗುವಂತಹ, ಬಳಕೆ ಆಗುವಂತಹ ರೇಡಿಯೇಷನ್ ಯಾವುದು ಸರ್? ವೆರಿ ಇಂಪಾರ್ಟೆಂಟ್ ಇದು ಕೂಡ. SAR ಅಲ್ಲಿ ಬಳಕೆ ಆಗುವಂತದ್ದು ಯಾವುದು? ಯಾವ ರೇಡಿಯೇಷನ್ ಅನ್ನ ಬಳಸ್ಕೊಂಡು ಫೋಟೋವನ್ನ ಹಿಡಿಯುತ್ತೆ SAR ಯೂಸಸ್? ಹೇಳಿ ನೋಡೋಣ ಸೋಮಶೇಖರ್. ಗುಡ್. ಇಟ್ ವರ್ಕ್ಸ್ ಇನ್ ಆಲ್ ವೆದರ್ ಕಂಡೀಷನ್ಸ್. ಸೊ ಯಾವ ವೇವ್ ಅನ್ನ ಬಳಸ್ಕೊಳ್ಳುತ್ತೆ SAR? ಇಟ್ ಯೂಸಸ್ ಮೈಕ್ರೋವೇವ್ ರೇಡಿಯೇಷನ್ಸ್. ಮೈಕ್ರೋವೇವ್ ರೇಡಿಯೇಷನ್ ಅನ್ನ ಬಳಸ್ಕೊಂಡು ಇಮೇಜಸ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ. ಈ ಮೈಕ್ರೋವೇವ್ ರೇಡಿಯೇಷನ್ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇಟ್ ಕ್ಯಾನ್ ಪೆನಿಟ್ರೇಟ್ ಕ್ಲೌಡ್ಸ್. ಇಟ್ ಕ್ಯಾನ್ ಪೆನಿಟ್ರೇಟ್ ಕ್ಲೌಡ್ಸ್. ಸೊ ಕ್ಲೌಡ್ಸ್ ನ ಒಳಗಡೆ ಇದು ಪಾಸ್ ಆಗಿ ಭೂಮಿಗೆ ತಲುಪುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದು? ಹಾಗಾಗಿ ನಾವು SAR ಸೆನ್ಸರ್ ಅನ್ನ ಬಳಸ್ಕೊಬಹುದು. ಕ್ಲೌಡ್ಸ್ ಇದ್ದಾಗ, ಕ್ಲೌಡ್ಸ್ ಇಲ್ಲದೆ ಇದ್ದಾಗ, ಸೂರ್ಯ ಇದ್ದಾಗ, ಸೂರ್ಯ ಇಲ್ಲದೆ ಇದ್ದಾಗ. ಸೊ SAR ಇಟ್ ಈಸ್ ಅನ್ ಆಕ್ಟಿವ್ ಸೆನ್ಸರ್. ಇಟ್ ಯೂಸಸ್ ಮೈಕ್ರೋವೇವ್ ರೇಡಿಯೇಷನ್. ಇಟ್ ವರ್ಕ್ಸ್ ಬೋತ್ ಇನ್ ಡೇ ಅಂಡ್ ನೈಟ್. ಸೊ ಡೇ ಅಲ್ಲೂ ವರ್ಕ್ ಆಗುತ್ತೆ, ನೈಟ್ ಅಲ್ಲೂ ವರ್ಕ್ ಆಗುತ್ತೆ. ಆಕ್ಟಿವ್ ಸೆನ್ಸರ್ ಅಂದ್ರೆ ಏನು ಅಂತ ಹೇಳಿದೆ. ಹಾಗೆ ಇದು ಬಳಸ್ಕೊಳ್ಳುವಂತದ್ದು ಮೈಕ್ರೋವೇವ್ ರೇಡಿಯೇಷನ್. ಮೈಕ್ರೋವೇವ್ ರೇಡಿಯೇಷನ್ ಆಗಿರೋದ್ರಿಂದ ಇದನ್ನ ಕ್ಲೌಡ್ಸ್ ಇದ್ದಾಗೂ ಯೂಸ್ ಮಾಡಬಹುದು. ಆಕ್ಟಿವ್ ಸೆನ್ಸರ್ ಆಗಿರೋದ್ರಿಂದ ಡೇ ಅಂಡ್ ನೈಟ್ ವರ್ಕ್ ಆಗುತ್ತೆ. ಅಸರ್ಷನ್ ರೀಸನಿಂಗ್ ಕಲಿ ಕೇಳಬಹುದು. ಎರಡು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಸ್ಟೇಟ್ಮೆಂಟ್ 1, SAR ಈಸ್ ಆಕ್ಟಿವ್ ಸೆನ್ಸರ್. ಇದು ಮೊದಲನೇ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 2, ಇಟ್ ಕ್ಯಾನ್ ಕ್ಯಾಪ್ಚರ್. ಉಲ್ಟಾ. ಸ್ಟೇಟ್ಮೆಂಟ್ 1 ಇದು SAR can be used both in day and night. Statement 2, SAR is an active sensor. ಈ ತರ ಪ್ರಶ್ನೆ ಕೇಳಿದ್ರೆ ಏನಿದಕ್ಕೆ ಸರಿಯಾದ ಉತ್ತರ? Somebody raised yes, microwave radiation is correct. ಸೊ ಈ ತರ ಕೇಳಿದ್ರೆ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಅನ್ನ ಕೊಟ್ಟು, ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ರಾಂಗ್, ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೇನ್ಸ್ ದ ರೀಸನ್ ಫಾರ್ ಸ್ಟೇಟ್ಮೆಂಟ್ 1. ಸೊ ಇದಕ್ಕೆ ಇದು ಸರಿಯಾದ ರೀಸನ್ ಅನ್ನ ಕೊಡ್ತಾ ಇದೆಯಾ? ಹೌದು. ಬಿಕಾಸ್ ಡೇ ಅಂಡ್ ನೈಟ್ ಅಲ್ಲಿ ಬಳಸುವಂತದ್ದು ಬೋತ್ ಕರೆಕ್ಟ್, ಜೊತೆಗೆ ಬೋತ್ ಆರ್ ಕರೆಕ್ಟ್. ಇದು ಕರೆಕ್ಟ್, ಇದು ಕರೆಕ್ಟ್, ಅಂಡ್ ಸ್ಟೇಟ್ಮೆಂಟ್ 2 ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಇಂತಹ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಪೇಪರ್ ನಲ್ಲಿ. ಸೊ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಎರಡೂ ಕರೆಕ್ಟ್, ಮತ್ತು ಸ್ಟೇಟ್ಮೆಂಟ್ 2 ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಓಕೆ. ಸೊ ಇಂತಹ ಪ್ರಶ್ನೆಗಳು ಬರ್ತವೆ. ಇನ್ನೊಂದು ಸ್ಟೇಟ್ಮೆಂಟ್ 1, SAR ಕ್ಯಾನ್ ಬಿ ಯೂಸ್ಡ್ ಇನ್ ಕ್ಲೌಡ್ ಕವರ್ ಡ್ಯೂರಿಂಗ್ ಕ್ಲೌಡ್ಸ್. Can be used during cloud cover. ಇವಾಗ SAR is an active sensor. Both are correct, but statement 2 does not explain statement 1. So statement 2 statement 1 ಅನ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಇದಕ್ಕೆ ರೀಸನ್ ಏನ್ ಸರ್? ಕ್ಲೌಡ್ ಕವರ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು? ಬಿಕಾಸ್ SAR uses microwave radiations. Microwave
ರೇಡಿಯೇಷನ್ಸ್. ನೋಡಿ ಎಷ್ಟು ತರಹದ ಪ್ರಶ್ನೆಗಳನ್ನ ಇದು ಒಂದೇ ಕಾನ್ಸೆಪ್ಟ್ ಮೇಲೆ ಕೇಳ್ಬೋದು. ಸೊ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರುವಂತದ್ದು ಬಹಳ ಮುಖ್ಯ. ಆದಷ್ಟು ಕಾನ್ಸೆಪ್ಚುಯಲ್ ಕ್ಲಾರಿಟಿನ ಇಟ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಸರಿಯಾದ ರೀಸನ್ ಆಗುತ್ತೆ. ಯಾಕೆ ನಾವು ಕ್ಲೌಡ್ ಕವರ್ ಅಲ್ಲಿ ಯೂಸ್ ಮಾಡಬಹುದು SAR ಅನ್ನ? ಬಿಕಾಸ್ SAR ಯೂಸಸ್ ಮೈಕ್ರೋವೇವ್ ರೇಡಿಯೇಷನ್ಸ್. ಮೈಕ್ರೋವೇವ್ ರೇಡಿಯೇಷನ್ಸ್ ಏನ್ ಮಾಡುತ್ತೆ, ಕ್ಲೌಡ್ಸ್ ಅನ್ನ ಪೆನಿಟ್ರೇಟ್ ಮಾಡುತ್ತೆ. ಕ್ಲೌಡ್ ಇದ್ದಾಗೂ ಕೂಡ ಅರ್ಥನ ರೀಚ್ ಆಗುತ್ತೆ. ಹಾಗಾಗಿ ನಾವು ಮೈಕ್ರೋವೇವ್ ರೇಡಿಯೇಷನ್ಸ್, SAR ಮೈಕ್ರೋವೇವ್ ರೇಡಿಯೇಷನ್ ಯೂಸ್ ಮಾಡೋದ್ರಿಂದ ಐ ಕ್ಯಾನ್ ಯೂಸ್ ಇಟ್ ಡ್ಯೂರಿಂಗ್ ಕ್ಲೌಡ್ ಕವರ್. ಸೊ ಇದು ಸರಿಯಾದ ರೀಸನ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಐ ಹೋಪ್ ಯು ಹ್ಯಾವ್ ದಿಸ್ ಕ್ಲಾರಿಟಿ ನೌ. ಸೊ SAR ಬಗ್ಗೆ ಹಾಗೆ ಈಗ ಆಪ್ಟಿಕಲ್ ಅಲ್ಲಿ ಆಪ್ಟಿಕಲ್ ಪ್ಯಾಸಿವ್ ಸೆನ್ಸರ್ ಅಂದ್ರೆ ಸೂರ್ಯನ ಮೇಲೆ ಅವಲಂಬಿತವಾಗಿರ್ತದೆ. ಆಪ್ಟಿಕಲ್ ಸೆನ್ಸರ್ಗಳು ಸೂರ್ಯನ ಮೇಲೆ ಅವಲಂಬಿತವಾಗಿರ್ತದೆ. ಹಾಗೆ ಇದು ಯೂಸ್ ಮಾಡುವಂತಹ ಸ್ಪೆಕ್ಟ್ರಲ್ ಬ್ಯಾಂಡ್ ಬರೀ ಒಂದು ಅಥವಾ ಎರಡು ವಿಸಿಬಲ್ ಲೈಟ್, ವಿಸಿಬಲ್ ಮತ್ತು ನಿಯರ್ ಇನ್ಫ್ರಾರೆಡ್ ಅಂತೀವಿ. ಸೊ ಎರಡೇ ಬ್ಯಾಂಡ್ಗಳು, ವಿಸಿಬಲ್ ಲೈಟ್ ಮತ್ತೆ ನಿಯರ್ ಇನ್ಫ್ರಾರೆಡ್. ಸೊ ಇದರಲ್ಲಿ ಜಾಸ್ತಿ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಇರಲ್ಲ. ಏನ್ ಸರ್ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಏನೇನು ಹೇಳ್ತಾ ಇದೀರಾ? ಕ್ಲಾಸ್ ಅನ್ನ ನೋಡಿ ಅರ್ಥ ಆಗುತ್ತೆ. ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ವಿಲ್ ರಿವೈಸ್ ಇಟ್ ಟುಡೇ. ಓಕೆ, ಸ್ವಲ್ಪ ರಿವೈಸ್ ಮಾಡೋಣ ಕ್ವೆಶನ್ಸ್ ಬಂದಾಗ. ಸೊ SAR ಅನ್ನ ನಾವು ಬೆಸ್ಟ್ ಎಲ್ಲಿ ಯೂಸ್ ಮಾಡಬಹುದು? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಸ್ ಮಾಡಬಹುದು, ಹಾಗೆ ಫ್ಲಡ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಯೂಸ್ ಮಾಡಬಹುದು SAR ಅನ್ನ. ನೆನ್ಪಿಟ್ಕೊಳ್ಳಿ, ಸ್ಯಾಟಲೈಟ್ ಇಮೇಜ್ ಆಸ್ ಹೈ ಸ್ಪೇಷಿಯಲ್ ರೆಸೊಲ್ಯೂಷನ್ ಬಟ್ ಲೋ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್. ಸರ್ ಎರಡು ಇದೆ. ಸ್ಯಾಟಲೈಟ್ ಇಮೇಜ್ ಆಸ್ ಹೈ ಸ್ಪೇಷಿಯಲ್ ರೆಸೊಲ್ಯೂಷನ್. ಸೊ ಸ್ಪೇಷಿಯಲ್ ರೆಸೊಲ್ಯೂಷನ್ ಅಂದ್ರೆ ಏನು ಸರ್? ಇಮೇಜ್ ನಲ್ಲಿ ಕಾಣುವಂತಹ ವಸ್ತುಗಳು. ಸೊ ಇಮೇಜ್ ನಲ್ಲಿ ಕಾಣುವಂತಹ ವಸ್ತುಗಳು. ಸೊ ಗ್ರೌಂಡ್ ಅಲ್ಲಿ ನಾನು ಎಷ್ಟು ಯಾವುದು ಚಿಕ್ಕ ಡಿಸ್ಟೆನ್ಸ್ ಅನ್ನ, ನಾನು ಚಿಕ್ಕ ಅಳತೆಯನ್ನ ನಾನು ಸೆಗ್ರಿಗೇಟ್ ಮಾಡಬಹುದು, ಅದನ್ನ ನಾವು ಸ್ಪೇಷಿಯಲ್ ರೆಸೊಲ್ಯೂಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಸ್ಪೇಷಿಯಲ್ ರೆಸೊಲ್ಯೂಷನ್ ಬಟ್ ಲೋ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್. ಸೊ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಕಡಿಮೆ. ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಅಂದ್ರೆ ಏನು ಸರ್? ಅತಿ ಚಿಕ್ಕದಾದ ಬ್ಯಾಂಡ್ ಗಳನ್ನ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ, ಹೌದಲ್ವಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಹೇಳ್ಕೊಟ್ಟಿದ್ದೀನಲ್ವಾ? ಯಾವ್ಯಾವ್ದು ಬರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ? GXUVIMR ಹೇಳ್ಕೊಟ್ಟಿದೀನಿ. ಸೊ ಎಷ್ಟೆಷ್ಟು ಚಿಕ್ಕ ಬ್ಯಾಂಡ್ ಗಳಲ್ಲಿ ನಾವು ಫೋಟೋಗಳನ್ನ ಕ್ಯಾಪ್ಚರ್ ಮಾಡಬಹುದು, ಎಷ್ಟೆಷ್ಟು ಚಿಕ್ಕ ಬ್ಯಾಂಡ್ ಗಳಲ್ಲಿ ನಾವು ಫೋಟೋವನ್ನ ಕ್ಯಾಪ್ಚರ್ ಮಾಡಬಹುದು, ಅದನ್ನ ನಾವು ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಕರೆಕ್ಟ್? ವಿಚ್ ಅಪ್ಲಿಕೇಶನ್ ಇಸ್ ಇಟ್ ಬೆಸ್ಟ್ ಸೂಟೆಡ್ ಫಾರ್? ಸರ್ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ನನಗೆ ಗ್ರೌಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸ್ಪೇಷಿಯಲ್ ರೆಸೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ನನ್ನ ಇಮೇಜ್ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿದೆ. ಸೊ ಸ್ಪೇಷಿಯಲ್ ರೆಸೊಲ್ಯೂಷನ್ ಅಂದ್ರೆ ಎಷ್ಟು ಕ್ಲಿಯರ್ ಆಗಿದೆ ಅಂತ, ಇಮೇಜ್ ಎಷ್ಟು ಕ್ಲಿಯರ್ ಆಗಿದೆ ಅಂತ, ಅಂದ್ರೆ ಮೇಲ್ ಕಾಣಿಸ್ತಾ ಇರುವಂತಹ ವಸ್ತುಗಳು ಎಷ್ಟು ಕ್ಲಿಯರ್ ಆಗಿದಾವೆ ಅಂತ. ಸ್ಪೇಷಿಯಲ್ ರೆಸೊಲ್ಯೂಷನ್ ಅಂದ್ರೆ ಏನು ಸರ್? ಸ್ಪೇಷಿಯಲ್ ರೆಸೊಲ್ಯೂಷನ್ ಅಂತ ಅಂದ್ರೆ, ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಅಂತ ಅಂದ್ರೆ ಆ ಕಲರ್ಗಳು ವೇರಿ ಆಗ್ತದಲ್ಲ. ಇಮೇಜ್ ನೋಡಿರ್ತೀರಾ ನೀವು, ಬ್ಲೂ ಕಲರ್, ರೆಡ್ ಕಲರ್, ಗ್ರೀನ್ ಕಲರ್, ಈ ತರ ಕಲರ್ಸ್ಗಳು. ಆ ಕಲರ್ಸ್ ಗಳ ರೆಸೊಲ್ಯೂಷನ್ ಕಡಿಮೆ, ಆದ್ರೆ ಇಮೇಜ್ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿದೆ ನಮ್ದು. ಸೊ ಇಂತಹ ಸಂದರ್ಭದಲ್ಲಿ ವಿಚ್ ಅಪ್ಲಿಕೇಶನ್ ಇಸ್ ಇಟ್ ಬೆಸ್ಟ್ ಸೂಟೆಡ್ ಫಾರ್? ಯಾವುದು ಇದರ ಅಪ್ಲಿಕೇಶನ್? ಐಡೆಂಟಿಫೈಯಿಂಗ್ ಡಿಫರೆಂಟ್ ಕ್ರಾಪ್ ಸ್ಪೀಶೀಸ್. ಸರ್ ಮೇಲಿಂದ ಫೋಟೋ ಹಿಡಿದಾಗ ನಮ್ಗೆ ಬರೀ ಎಲೆಗಳು ಕಾಣಿಸ್ತಾ ಇರ್ತದೆ, ಯಾವ ಕ್ರಾಪ್ ಇದು ಅಂತ ನಮ್ಗೆ ಗೊತ್ತಾಗತ್ತಾ? ಖಂಡಿತ ಗೊತ್ತಾಗಲ್ಲ. ಹಾಗಾಗಿ ಆಪ್ಷನ್ ಎ ತಪ್ಪು. ಇಮೇಜ್ ಅಲ್ಲಿ ಅದು ಮೇಲ್ಗಡೆಯಿಂದ ತೆಗೆದಿರುವಂತಹ ಇಮೇಜ್ ಅಲ್ಲಿ ಯಾವ ಕ್ರಾಪ್ ಇದು ಅಂತ ಕಂಡುಹಿಡಿಯೋದು ಬಹಳ ಕಷ್ಟ, ಕಂಡುಹಿಡಿಯಕ್ ಆಗದೇ ಇಲ್ಲ. ಹಾಗಾಗಿ ಆಪ್ಷನ್ ಎ ತಪ್ಪಾಗುತ್ತೆ. ಮ್ಯಾಪಿಂಗ್ ರೋಡ್ಸ್ ಅಂಡ್ ಬಿಲ್ಡಿಂಗ್ಸ್. ಇಮೇಜ್ ಕ್ಲಿಯರ್ ಆಗಿದ್ರೆ ಸರ್, ನನಗೆ ಕಲ್ಲರು ಗಿಲ್ಲರು ಬೇಡ. ಇಮೇಜ್ ಕ್ಲಿಯರ್ ಆಗಿದ್ರೆ ಬಿಲ್ಡಿಂಗ್ ಎಲ್ಲಿದೆ, ಫಾರೆಸ್ಟ್ ಎಲ್ಲಿದೆ, ರಿವರ್ಸ್ ಎಲ್ಲಿದೆ, ರೋಡ್ಸ್ ಎಲ್ಲಿದೆ, ಇದನ್ನ ಕಂಡುಹಿಡಿಬಹುದಾ? ಸೊ ಹಾಗಾಗಿ ಮ್ಯಾಪಿಂಗ್ ರೋಡ್ಸ್ ಅಂಡ್ ಬಿಲ್ಡಿಂಗ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮಿನರಲ್ ಎಕ್ಸ್ಪ್ಲೋರೇಷನ್ಗೆ ನಮ್ಗೆ ಹೈ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಬರಬೇಕು. ಸೊ ನಾನು ನಿಮ್ಗೊಂದು ಹೇಳ್ಕೊಟ್ಟಿದ್ದೆ ಏನಂತ. ಸೊ ಇದು ಗ್ರೌಂಡು, ಇದು ನನ್ಗೊಂದು ಕಲರ್ ಸಿಗ್ತದೆ, ಇಲ್ಲಿ ಇಷ್ಟು ಆಳದಲ್ಲಿ ಇಲ್ಲೊಂದು ಕಲರ್ ಬರ್ತದೆ, ಇಷ್ಟ ಆಳದಲ್ಲಿ ಇಲ್ಲೊಂದು ಕಲರ್ ಬರುತ್ತೆ, ಇಷ್ಟ ಆಳ ಇದ್ರೆ ಇಲ್ಲೊಂದು ಕಲರ್ ಬರುತ್ತೆ, ಇಷ್ಟ ಆಳ ಇದೆ ಇಲ್ಲೊಂದು ಕಲರ್ ಬರ್ತದೆ, ಇಷ್ಟ ಆಳದಲ್ಲಿ ಇಲ್ಲೊಂದು ಕಲರ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕೋಲ್ ಇದೆ ಅನ್ಕೊಳ್ಳೋಣ, ಕಲ್ಲಿದಲ್ಲಿದೆ. ಸೊ ಕಲ್ಲಿದ್ದಲ್ಗೆ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ರೆಡ್ ಕಲರ್, ಇಲ್ಲೂ ರೆಡ್ ಕಲರ್, ಇಲ್ಲಿ ಕೋಲ್ ಇಲ್ಲದೆ ಇರೋ ಜಾಗದಲ್ಲಿ ಇಲ್ಲೆಲ್ಲ ಕೋಲ್ ಇಲ್ಲ,
ಹಾಗಾಗಿ ಇಲ್ಲಿ ಬ್ಲೂ ಕಲರ್ ಬರ್ಬೋದು ಅಥವಾ ಗ್ರೀನ್ ಕಲರ್ ಬರ್ಬೋದು. ಸೊ ಇಲ್ಲಿ ರೆಡ್ ಕಲರ್ ಇದೆ ಅಂದ್ರೆ ಅರ್ಥ ಏನು? ರೆಡ್ ಕಲರ್ ಇದೆ ಅಂತಂದ್ರೆ ಇಲ್ಲಿ ಕಲ್ಲಿದ್ದಲಿದೆ, ಕೋಲ್ ಇದೆ ಅಂತ ಅರ್ಥ. ಹಾಗಾಗಿ ಮಿನರಲ್ ಎಕ್ಸ್ಪ್ಲೋರೇಷನ್ಗೆ ನನಗೆ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಬೇಕು. ಸೊ ನಾವು ಯಾವ್ದನ್ನ ಬಳಸ್ತೀವಿ? ಹೈಪರ್ ಸ್ಪೆಕ್ಟ್ರಲ್ ಅನ್ನ ಬಳಸ್ತೀವಿ ನಾವು. ಸೊ ಹೈಪರ್ ಸ್ಪೆಕ್ಟ್ರಲ್ ಅಂದ್ರೆ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಜಾಸ್ತಿ. ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಜಾಸ್ತಿ ಇದ್ದಾಗ ಮಾತ್ರ ನಾನು ಮಿನರಲ್ ಎಕ್ಸ್ಪ್ಲೋರೇಷನ್ ನ ಮಾಡಬಹುದು. ಅಂಡರ್ಸ್ಟುಡ್? ಅರ್ಥ ಆಗ್ತಿದ್ಯಾ? ಎಸ್ ಅಂತ ಹಾಕಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ವೆಜಿಟೇಷನ್ ಸ್ಟ್ರೆಸ್ ಅನಾಲಿಸಿಸ್ಗೂ ಅಷ್ಟೇ ಕಲರ್ ಚೇಂಜ್ ಇರಬೇಕು. ಗ್ರೀನ್ ಕಲರ್ ಬರಬೇಕು, ಒಳ್ಳೆ ಫುಲ್ಲು ಹಚ್ಚ ಹಸಿರಾಗಿರ್ಬೇಕು, ಹೆಲ್ದಿ ಆಗಿರೋದು. ಸೊ ಎಲ್ಲಾದ್ರೂ ಒಂದ್ ಕಡೆ ಡಿಸೀಸ್ ಇದೆ ಅಂತಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬರಬೇಕು. ಸೊ ಈ ನನ್ಗೆ ಕಲರ್ ಬೇಡ, ಏನು ಬೇಡ, ಬರೀ ಇಮೇಜ್ ಸಕ್ಕದ ಕ್ಲಾರಿಟಿ ಬಂದಿದೆ ಅಂದ್ರೆ ಐ ಕ್ಯಾನ್ ಐಡೆಂಟಿಫೈ ರೋಡ್ ಮತ್ತೆ ಬಿಲ್ಡಿಂಗ್ಸ್ ಗಳನ್ನ. ರೋಡ್ಸ್ ಗಳನ್ನ ಐಡೆಂಟಿಫೈ ಮಾಡಬಹುದು, ಬಿಲ್ಡಿಂಗ್ಸ್ ಗಳನ್ನ ನಾನು ಐಡೆಂಟಿಫೈ ಮಾಡಬಹುದು. ಸೊ ಇದಕ್ಕೆ ನಾವು ಬಳಸುವಂತದ್ದು ಆಪ್ಟಿಕಲ್ ರೆಸೊಲ್ಯೂಷನ್ಸ್, ಆಪ್ಟಿಕಲ್ಸ್. Is it clear? We'll go to the next question. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, a sensor records reflected energy in hundreds of narrow wavelength bands. So narrow wavelength bands ಅಂದ್ರೆ ನೆನ್ಪಿಟ್ಕೊಳ್ಳಿ, ಹೈ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಜಾಸ್ತಿ ಇದ್ರೆ ನಾನು ನ್ಯಾರೋ ವೇವ್ ಲೆಂತ್ ಬ್ಯಾಂಡ್ ಗಳಲ್ಲಿ ಫೋಟೋಗಳನ್ನ ತೆಗಿಬಹುದು. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಜಾಸ್ತಿ ಆದ್ರೆ ನನ್ನ ಇಮೇಜ್ ನ ವೇವ್ ಲೆಂತ್, ನಾನು ಬಳಸ್ಕೊಳ್ಳುವಂತಹ ರೇಡಿಯೇಷನ್ ನ ವೇವ್ ಲೆಂತ್ ಚಿಕ್ಕ ಆಗತ್ತೆ. ಒಂದು ವೇಳೆ ಸ್ಪೇಷಿಯಲ್ ರೆಸಲ್ಯೂಷನ್ ಕಡಿಮೆ ಆದ್ರೆ ನಾನು ಬಳಸ್ಕೊಳ್ಳುವಂತಹ ರೇಡಿಯೇಷನ್ ನ ವೇವ್ ಲೆಂತ್ ದೊಡ್ಡ ಆಗತ್ತೆ. ನನ್ನ ವೇವ್ ಲೆಂತ್ ನ ರೇಡಿಯೇಷನ್ಸ್ ದೊಡ್ಡ ದೊಡ್ಡ ಬ್ಯಾಂಡ್ ಗಳಾಗಿ ಬರ್ತದೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಸ್ಪೇಷಿಯಲ್ ರೆಸಲ್ಯೂಷನ್ ಅಂದ್ರೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಇವಾಗ. ಸೊ ಇವಾಗ ಕ್ವೆಶನ್ ಕೇಳ್ತಾ ಇರುವಂತದ್ದೇನು? A sensor records reflected energy in hundreds of narrow wavelength bands. This is an example of, ಯಾವ್ದಕ್ಕೆ ಎಕ್ಸಾಂಪಲ್ ಸರ್? ಇವಾಗ ತಾನೇ ನಿಮ್ಗೊಂದು ಹೇಳ್ದೆ ಹೈಪರ್ ಸ್ಪೆಕ್ಟ್ರಲ್ ಅಂತ. ಹೈಪರ್ ಸ್ಪೆಕ್ಟ್ರಲ್ ಏನ್ ಹೇಳಿದೀವಿ? ಒಂದು ಐ ಥಿಂಕ್ 10 to 300 ಬ್ಯಾಂಡ್ಸ್ ಅಲ್ಲಿ 10 to 300 ಬ್ಯಾಂಡ್ಸ್ ಅಲ್ಲಿ ಫೋಟೋವನ್ನ ತೆಗೆದ್ರೆ ಅದನ್ನ ನಾವು ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಅಂತ ಕರಿತೀವಲ್ವಾ? ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಅಂತ ಅಂದ್ರೆ ಏನು? 10 ರಿಂದ 300 ಚಿಕ್ಕ 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 ಬ್ಯಾಂಡ್ ಗಳಲ್ಲಿ ಫೋಟೋವನ್ನ ತೆಗೆದ್ರೆ ಅದನ್ನ ಹೈಪರ್ ಸ್ಪೆಕ್ಟ್ರಲ್ ಇಮೇಜ್ ಅಂತ ಕರಿತೀವಿ. ಇದನ್ನ ಬಹಳ ಡಿಸ್ಕ್ರಿಪ್ಟಿವ್ ಆಗಿ, ಸಂಕ್ಷಿಪ್ತವಾಗಿ ವಿವರಿಸಿದೀನಿ. ಇದರಲ್ಲಿ ನಮಗೆ ಒಂದು ಹೈಪರ್ ಸ್ಪೆಕ್ಟ್ರಲ್ ಕ್ಯೂಬ್ ಅನ್ನುವಂಥದ್ದು ಬರ್ತದೆ. ದಿಸ್ ಇಸ್ ಕಾಲ್ಡ್ ಆಸ್ ಹೈಪರ್ ಸ್ಪೆಕ್ಟ್ರಲ್ ಕ್ಯೂಬ್. ಸೊ ಇವಾಗ ಇದಕ್ಕಿಂತ ಮುಂಚಿನ ಪ್ರಶ್ನೆಯಲ್ಲೂ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಒಂದ್ ವೇಳೆ ನನ್ನ ಭೂಮಿಯಲ್ಲಿ ಕಲ್ಲಿದ್ಲಿದ್ಯಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ನಾನು ಹೈಪರ್ ಸ್ಪೆಕ್ಟ್ರಲ್ ಕ್ಯೂಬ್ ಅನ್ನ ಮಾಡಬೇಕು, ಹೈಪರ್ ಸ್ಪೆಕ್ಟ್ರಲ್ ಇಮೇಜ್ ಅನ್ನ ನಾನು ಪಡಿಬೇಕು. ಸೊ ಹೈಪರ್ ಸ್ಪೆಕ್ಟ್ರಲ್ ಇಮೇಜ್ ಯಾವ ತರ ಬರುತ್ತೆ ನೋಡಿ. ಹೈಪರ್ ಸ್ಪೆಕ್ಟ್ರಲ್ ಇಮೇಜು, ಸೊ ಮೇಲಿನ ಪದರದಲ್ಲಿ ಗ್ರೀನ್ ಕಲರ್ ಬರುತ್ತೆ. ಸೊ ಇಲ್ಲೂ ಗ್ರೀನ್ ಕಲರ್, ಗ್ರೀನ್ ಕಲರ್, ಗ್ರೀನ್ ಕಲರ್, ಗ್ರೀನ್ ಕಲರ್, ಗ್ರೀನ್ ಕಲರ್, ಗ್ರೀನ್ ಕಲರ್, ಗ್ರೀನ್ ಕಲರ್. ಸೊ ಒಂದು ಟೈಮಲ್ಲಿ, ಒಂದು ಪ್ರದೇಶದಲ್ಲಿ ನನ್ಗೆ ಇಲ್ಲಿ ರೆಡ್ ಕಲರ್ ಬರುತ್ತೆ, ಇಲ್ಲಿ ರೆಡ್ ಕಲರ್ ಬರುತ್ತೆ, ಹಾಗೆ ಇನ್ನು ಮಿಕ್ಕಿದೆಲ್ಲ ಗ್ರೀನ್ ಕಲರ್ ಬರುತ್ತೆ. ಸೊ ಇದು ಗ್ರೌಂಡು, ಇದು ಗ್ರೌಂಡು. ಸೊ ಗ್ರೌಂಡ್ ಇಂದ ಕೆಳಗಡೆ ಹೋಗ್ತಾ ಇದ್ದಂಗೆ ನನ್ನ ಹೈಪರ್ ಸ್ಪೆಕ್ಟ್ರಲ್ ಇಮೇಜ್ಗಳು ಈ ತರ ಬೇರೆ ಬೇರೆ ಕಲರ್ ಗಳನ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ಒಂದ್ ಕಡೆ ನನಗೆ ರೆಡ್ ಕಲರ್ ಕಾಣಿಸ್ತಾ ಇದೆ. ಇದರ ಅರ್ಥ ಏನು? ಇಲ್ಲಿ ನನಗೆ ಕೋಲ್ ಇದೆ, ಕಲ್ಲಿದ್ದಲಿದೆ ಅನ್ನುವಂಥದ್ದು ನನಗೆ ಗೊತ್ತಾಗುತ್ತೆ. ಸೊ ಮಿನರಲ್ ಎಕ್ಸ್ಪ್ಲೋರೇಷನ್ ಗೆಲ್ಲ ನಾನು ಬಳಸುವಂತದ್ದು ಯಾವುದು? ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್. ಸೊ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಏನ್ ಮಾಡ್ತದೆ? ಇದರಲ್ಲಿ ನೋಡಿ ಎಷ್ಟು ಬ್ಯಾಂಡ್ ಗಳನ್ನ ಯೂಸ್ ಮಾಡ್ತಿದ್ದಾರೆ. 1 2 3 4 5 6 7 8 9 10 11 12 ಇದೇ ರೀತಿ ನೂರಾರು ಬ್ಯಾಂಡ್ಸ್ ಗಳನ್ನ ಯೂಸ್ ಮಾಡಿದ್ರೆ ಅದನ್ನ ನಾವು ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಅಂತ ಕರಿತೀವಿ. ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಟೈಪ್ ಆಫ್ ರೆಸಲ್ಯೂಷನ್ ಡಿಟರ್ಮೈನ್ಸ್ ದ ಸ್ಮಾಲೆಸ್ಟ್ ಆಬ್ಜೆಕ್ಟ್ ದಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಇನ್ ದ ಇಮೇಜ್? ಸರ್ ಬ್ಯಾಂಡ್ ಅಂತ ಕೊಟ್ರೆ, ಸ್ಮಾಲೆಸ್ಟ್ ಬ್ಯಾಂಡ್ ಅಂತ ಕೊಟ್ರೆ
ಸ್ಮಾಲೆಸ್ಟ್ ವೇವ್ಲೆಂತ್ ಬ್ಯಾಂಡ್. ಸ್ಮಾಲೆಸ್ಟ್ ವೇವ್ಲೆಂತ್ ಬ್ಯಾಂಡ್ ಅಂತ ಕೊಟ್ರೆ ಏನಾಗುತ್ತೆ? ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಆಗುತ್ತೆ. ಇವಾಗ ತಾನೇ ಹೇಳ್ಕೊಟ್ಟೆ ನಿಮ್ಗೆ ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಸೊ ಒಂದು ಇಮೇಜ್ ನ ಸ್ಮಾಲೆಸ್ಟ್ ವೇವ್ ಲೆಂತ್ ಬ್ಯಾಂಡ್ ಅನ್ನ ಐಡೆಂಟಿಫೈ ಮಾಡುವಂತದ್ದನ್ನ ನಾವು ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತ ಕರಿತೀವಿ. ಅದೇ ರೀತಿ ಸ್ಮಾಲೆಸ್ಟ್ ಆಬ್ಜೆಕ್ಟ್ ದಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಇನ್ ಇಮೇಜ್. ಸೊ ಒಂದು ಇಮೇಜ್ ನಲ್ಲಿ ಸ್ಮಾಲೆಸ್ಟ್ ಆಬ್ಜೆಕ್ಟ್ ಅನ್ನ ಗುರುತಿಸಬೇಕು ಅಂತಂದ್ರೆ ಅದನ್ನ ನಾನು ಸ್ಪೇಷಿಯಲ್ ರೆಸಲ್ಯೂಷನ್ ಅಂತ ಕರಿತೀನಿ. ಏನಂತ ಕರಿತೀನಿ? ಸ್ಪೇಷಿಯಲ್ ರೆಸಲ್ಯೂಷನ್ ಅಂತ ಕರಿತೀನಿ. ಸಿ ಅಂಡ್ ಐ ವಿಲ್ ಟೆಲ್ ಯು, ಈವನ್ ಆನ್ಸರ್ ತಪ್ಪಾದ್ರೂ ಕೂಡ ಕಮೆಂಟ್ ಹಾಕಿ. ಸೊ ಯಾಕೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಕಾಸ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೂ ನಿಮ್ಮ ಬ್ರೈನ್ ಏನ್ ಮಾಡುತ್ತೆ? ಗೆಸ್ ವರ್ಕ್ ಮಾಡ್ತಾ ಇರುತ್ತೆ. ಸೊ ಗೆಸ್ ವರ್ಕ್ ಮಾಡುವಂತದ್ದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ. ಸರ್ ಯಾರಿಗೂ 100% ಆನ್ಸರ್ ಗೊತ್ತಿರಲ್ಲ. 50% ಆಫ್ ದಿ ಕ್ವೆಶನ್ಸ್ ಗೆಸ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಮ ಬ್ರೈನ್ಗೆ ಕೆಲಸವನ್ನ ಕೊಡಿ. ಈವನ್ ಇಫ್ ಯು ಡೋಂಟ್ ನೋ ದಿ ಆನ್ಸರ್, ಕಮೆಂಟ್ ಮಾಡಿ ಏನ್ ಆನ್ಸರ್ ಇರ್ಬೋದು ಇದನ್ನ ಅಂತ. ಓಕೆ, ಸೊ ಈ ಆನ್ಸರ್ ಏನಿರುತ್ತೆ? ಸ್ಪೇಷಿಯಲ್ ರೆಸಲ್ಯೂಷನ್. ಸ್ಮಾಲೆಸ್ಟ್ ಆಬ್ಜೆಕ್ಟ್ ದಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಇನ್ ಅನ್ ಇಮೇಜ್ ಇಸ್ ಕಾಲ್ಡ್ ಆಸ್ ಸ್ಪೇಷಿಯಲ್ ರೆಸಲ್ಯೂಷನ್. ಟೆಂಪೋರಲ್ ರೆಸಲ್ಯೂಷನ್ ಅಂದ್ರೆ ಏನು ಸರ್? ಮುಂದಿನ ಪ್ರಶ್ನೆಯಲ್ಲಿ ನಾನು ಹೇಳ್ಕೊಡ್ತೀನಿ. ಟೆಂಪೋರಲ್ ರೆಸಲ್ಯೂಷನ್ ಬರುತ್ತೆ. ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಅಂದ್ರೆ ಏನು ಸರ್? ರೇಡಿಯೋಮೆಟ್ರಿಕ್ ಅಂತ ಅಂದ್ರೆ ಬ್ರೈಟ್ನೆಸ್. ಸೊ ಒಂದು ವೇಳೆ ನಾನು ಬ್ರೈಟ್ನೆಸ್ ಅನ್ನ, ನನ್ನ ಸೆನ್ಸರ್ ಚಿಕ್ಕ ಬ್ರೈಟ್ನೆಸ್ ವೇರಿಯೇಷನ್ ಅನ್ನ ಐಡೆಂಟಿಫೈ ಮಾಡಿದ್ರೆ ಅದನ್ನ ನಾನು ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಅಂತ ಕರಿತೀನಿ. ಸೊ ಚಿಕ್ಕ ಬ್ರೈಟ್ನೆಸ್ ಲೆವೆಲ್ಸ್ ಅನ್ನ ಚೇಂಜ್ ಆದ್ರೆ ಅದು ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಆಗುತ್ತೆ. ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂದ್ರೆ ಹೇಳ್ಕೊಟ್ಟೆ, ವೇವ್ ಲೆಂತ್ ಬ್ಯಾಂಡ್. ಸರ್ ಟೆಂಪೋರಲ್ ರೆಸಲ್ಯೂಷನ್ ಅಂದ್ರೆ ಮುಂದಿನ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮುಂದಿನ ಇದಕ್ಕೆ ಆನ್ಸರ್ ಏನು? ಸ್ಪೇಷಿಯಲ್ ರೆಸಲ್ಯೂಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. We'll go to the next question. A satellite revisits the same location every 2 days. This indicates high spatial resolution. ಸರ್ 2 ದಿನಕ್ಕೊಂದ್ಸರಿ ಬಂದ್ರೆ ಅದ್ ಹೆಂಗ್ ಸರ್ ಸ್ಪೇಷಿಯಲ್ ರೆಸಲ್ಯೂಷನ್? 2 ದಿನಕ್ಕೆ ಬಂದ್ರೆ ನನ್ಗೆ ಇಮೇಜ್ ಕ್ಲಿಯರ್ ಆಗಿ ಬರುತ್ತಾ? ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್. ಎಷ್ಟೊತ್ತಿಗೆ ಬಂತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲ್ಲ. ಹಾಗಾಗಿ ಸ್ಪೇಷಿಯಲ್ ರೆಸಲ್ಯೂಷನ್ ಇಲ್ಲ. ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಸರ್ ನಿಮ್ಗೆ ನಾವು 10 ದಿನಕ್ಕೆ ಬರ್ಲಿ, 15 ದಿನಕ್ಕೆ ಬರ್ಲಿ, 30 ದಿನಕ್ಕೆ ಬರ್ಲಿ, ನನ್ನ ಬ್ಯಾಂಡ್ ಗಳು ಚೇಂಜ್ ಆದ್ರೆ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತೀನಿ. ಇದು ಕೂಡ ತಪ್ಪು. ಅದು ಟೈಮ್ ಮೇಲೆ ಡಿಪೆಂಡ್ ಆಗಲ್ಲ. ಟೈಮ್ ಮೇಲೆ ಡಿಪೆಂಡ್ ಆಗುವಂತದ್ದು ಯಾವುದು? ಟೆಂಪೋರಲ್ ರೆಸಲ್ಯೂಷನ್. ರೇಡಿಯೋಮೆಟ್ರಿಕ್ ಏನ್ ಹೇಳಿದೆ? ರೇಡಿಯೋಮೆಟ್ರಿಕ್ ಅಂತಂದ್ರೆ ಬ್ರೈಟ್ನೆಸ್ ಲೆವೆಲ್ ಅನ್ನ ಚೇಂಜ್ ಮಾಡುವಂತದ್ದು ಅಥವಾ ಗುರುತಿಸುವಂತದ್ದು. ಬ್ರೈಟ್ನೆಸ್ ಲೆವೆಲ್ ಅನ್ನ ಗುರುತಿಸೋದಕ್ಕೆ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಅಂತೀವಿ. ಟೈಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಟೆಂಪೋರಲ್ ರೆಸಲ್ಯೂಷನ್. ಸೊ ಟೆಂಪೋರಲ್ ರೆಸಲ್ಯೂಷನ್ ಅಂದ್ರೆ ಏನು? ನನ್ನ ಸ್ಯಾಟಲೈಟ್ ಇವಾಗ ಅರ್ತ್ ಮೇಲೆ ಇದೊಂದು ಸ್ಪೇಸ್, ನಮ್ಮ ಭಾರತ ಅನ್ಕೊಳ್ಳಿ, ಈ ಭಾರತದಲ್ಲಿ ಬೆಂಗಳೂರು ಅನ್ಕೊಳ್ಳಿ. ಸೊ ಈ ಸ್ಥಾನಕ್ಕೆ ಸ್ಯಾಟಲೈಟ್ ಎಷ್ಟು ದಿನಗಳಿಗೊಮ್ಮೆ ಇದೆ, ಇದ್ರ ಮೇಲೆ ಎಷ್ಟು ದಿನಗಳಿಗೊಮ್ಮೆ ಸುತ್ತ ಹಾಕೊಂಡು ಬರುತ್ತೆ? ಒಂದ್ ವೇಳೆ 2 ದಿನಕ್ಕೆ ಬಂದ್ರೆ ಅದರ ಟೆಂಪೋರಲ್ ರೆಸಲ್ಯೂಷನ್ 2 days. ಒಂದ್ ವೇಳೆ 1 ವಾರಕ್ಕೆ ಬಂದ್ರೆ ಇದೇ ಜಾಗಕ್ಕೆ ಸುತ್ತಾಕೊಂಡು ಎಷ್ಟು ದಿನಕ್ಕೆ ಬರುತ್ತೆ? ಭೂಮಿಯ ಸುತ್ತಿ ಅದೇ ಜಾಗಕ್ಕೆ ಬರುವಂತದ್ದು, ಅದನ್ನ ನಾವು ಟೆಂಪೋರಲ್ ರೆಸಲ್ಯೂಷನ್ ಅಂತ ಕರಿತೀವಿ. ಸೊ ಟೈಮ್ ಅಂತ ಅಂದ್ರೆ ಟೆಂಪೋರಲ್, ನೆನ್ಪಿಟ್ಕೊಳ್ಳಿ. ಡನ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಮುಂದಿನ ಪ್ರಶ್ನೆಯನ್ನ ನೋಡಿ. ವೈ ಇಸ್ ಆರ್ಥೋ ರೆಕ್ಟಿಫಿಕೇಶನ್ ಪ್ರಿಫರ್ಡ್ ಓವರ್ ಸಿಂಪಲ್ ರೆಕ್ಟಿಫಿಕೇಶನ್? ಸರ್ ಆರ್ಥೋ ರೆಕ್ಟಿಫಿಕೇಶನ್ ಅಂದ್ರೆ ಏನು ಸರ್? ಫಸ್ಟ್ ಆಫ್ ಆಲ್ ಆರ್ಥೋ ರೆಕ್ಟಿಫಿಕೇಶನ್ ಅಂತಂದ್ರೆ ಏನು? ಸೊ ಈ ಒಂದು ಟೆರೇನ್ ಇಂದ ಆಗಿರುವಂತಹ ತಪ್ಪುಗಳನ್ನ ಸರಿಪಡಿಸೋದಕ್ಕೆ ಆರ್ಥೋ ರೆಕ್ಟಿಫಿಕೇಶನ್ ಅಂತ ಹೇಳ್ತೀವಿ ಅಂತ ಅಂದೆ. ಸಿಂಪಲ್ ರೆಕ್ಟಿಫಿಕೇಶನ್ ಅಂದ್ರೆ ಏನು? ಸುಮ್ಮನೆ ಜನರಲ್ ಆಗಿ ಮಾಡುವಂತದ್ದು, ಜನರಲ್ ರೆಕ್ಟಿಫಿಕೇಶನ್ಸ್ ಅಂತ. ಸೊ ಆರ್ಥೋ ರೆಕ್ಟಿಫಿಕೇಶನ್ಸ್ ಯಾಕೆ? ಇಟ್ ರಿಮೂವ್ಸ್ ಡಿಸ್ಟಾರ್ಷನ್ಸ್ ಕಾಸ್ಡ್ ಬೈ ಟೆರೇನ್ ರಿಲೀಫ್. ಆಪ್ಷನ್ ಬಿ. ಆರ್ಥೋ ರೆಕ್ಟಿಫಿಕೇಶನ್ ಅಂದ್ರೆ ಏನು ಅಂತ ಗೊತ್ತಲ್ವಾ? ಸೊ ಟೆರೇನ್ ಇಂದ ಆಗಿರುವಂತಹ ಡಿಸ್ಟಾರ್ಷನ್ಗಳು. ಸರ್ ಏನಾಗುತ್ತೆ ಅಂತಂದ್ರೆ, ಈಗ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇವೆರಡನ್ನ ಪಕ್ಕದಲ್ಲಿ ತೋರಿಸಿರ್ತಾರೆ. ಇಮೇಜ್ ಅಲ್ಲಿ ಪಕ್ಕದಲ್ಲಿ ಇದೆ ಅಂತ ಅನ್ಸುತ್ತೆ, ಬಟ್ ಇದರ ಇದು ಸಿಕ್ಕಾಪಟ್ಟೆ ದೂರದಲ್ಲಿರುತ್ತೆ. ಹೇಗೆ? ಸೊ ಈ ಪಾಯಿಂಟ್ ಇಲ್ಲಿದೆ, ಇನ್ನೊಂದು ಪಾಯಿಂಟ್ ಇಲ್ಲಿದೆ.
ಸೊ ಇದು ಆಕ್ಚುಲಿ 2 ಪಾಯಿಂಟ್ ಎ ಮತ್ತು ಬಿ ಅನ್ಕೊಂಡ್ರೆ, ಇನ್ನು ನೀಟಾಗಿ ಬರೀತೀನಿ. ನನ್ನ ಇಮೇಜ್ ಅಲ್ಲಿ 2 ಪಾಯಿಂಟ್ ಈ ತರ ಕಾಣಿಸ್ತಾ ಇದೆಯಪ್ಪ, ಇದು ಎ ಇದು ಬಿ, ಬಟ್ ತುಂಬಾ ಹತ್ರದಲ್ಲಿ ಕಾಣಿಸ್ತಾ ಇದೆ. ಸರ್ ಇದ್ರಲ್ಲಿ ಇರುವಂತದ್ದು ಬರೀ 1 ಸೆಂಟಿಮೀಟರ್ ಗ್ಯಾಪ್, ಬಟ್ ಫೀಲ್ಡ್ ಅಲ್ಲಿ ಸರ್ ಇದು ಸಿಕ್ಕಾಪಟ್ಟೆ ದೂರ ಇದೆ ಅಂತ ಅನ್ಸ್ತಾ ಇದೆ. ಹೇಗೆ? ಬಿಕಾಸ್ ಎ ಇಲ್ಲಿದ್ರೆ ಬಿ ಇಲ್ಲಿರುತ್ತೆ. ಎ ಮತ್ತು ಬಿ ನಡುವಿನ ಡಿಸ್ಟೆನ್ಸ್ ಇಷ್ಟು ದೂರ ಇದ್ರೂ ಕೂಡ ಮೇಲಿಂದ ನೋಡಿದಾಗ ಪಕ್ಕದಲ್ಲೇ ಇದೆ ಅಂತ ಅನ್ಸುತ್ತೆ, ಆದ್ರೆ ಮೇಲೆ ಕೆಳಗೆ ಇರುವಂತದ್ದು. ಸೊ ಇಂತಹ ಡಿಸ್ಟಾರ್ಷನ್ ಗಳನ್ನ ಹೈಟ್ ಇಂದ, ಟೆರೇನ್ ಇಂದ, ಹಳ್ಳ ದಿಣ್ಣೆಯಿಂದ ಆಗಿರುವಂತಹ ಡಿಸ್ಟಾರ್ಷನ್ ಗಳನ್ನ ಸರಿ ಮಾಡೋದಕ್ಕೆ ಆರ್ಥೋ ರೆಕ್ಟಿಫಿಕೇಶನ್ ಅನ್ನ ಬಳಸ್ತೀವಿ. ಸೊ ಟೆರೇನ್ ರಿಲೀಫ್ ಅಂತಂದ್ರೆ ಹಳ್ಳ ದಿಣ್ಣೆಗಳು, ಮೌಂಟೇನ್ಸ್ ಗಳು, ಹಳ್ಳಗಳು, ಇವೆಲ್ಲ ನಾವು ಟೆರೇನ್ ರಿಲೀಫ್ ಅಂತ ಕರಿತೀವಿ. ಓಕೆ, ಸೊ ಆರ್ಥೋ ರೆಕ್ಟಿಫಿಕೇಶನ್ ಇಂದ ಏನಾಗುತ್ತೆ? ಫಾರ್ ದಟ್ ಮ್ಯಾಟರ್ ಎನಿ ರೆಕ್ಟಿಫಿಕೇಶನ್ ವಿಲ್ ಮೇಕ್ ಮೈ ಇಮೇಜ್ ಮೋರ್ ಅಕ್ಯುರೇಟ್. ಸೊ ಇನ್ನ ಅಕ್ಯುರೆಸಿಯನ್ನ ಜಾಸ್ತಿ ಮಾಡುತ್ತೆ. ವಿಚ್ ಡೇಟಾ ಸೆಟ್ ಇಸ್ ಎಸೆನ್ಷಿಯಲ್ ಫಾರ್ ಪರ್ಫಾರ್ಮಿಂಗ್ ಆರ್ಥೋ ರೆಕ್ಟಿಫಿಕೇಶನ್? ಸರ್ ಆರ್ಥೋ ರೆಕ್ಟಿಫಿಕೇಶನ್ ಆಗ್ಬೇಕಂದ್ರೆ ಯಾವ ಡೇಟಾ ನನ್ನ ಹತ್ರ ಇರಬೇಕು? ಸೊ ಡಿಜಿಟಲ್ ಇಲಿವೇಶನ್ ಮಾಡೆಲ್. ಸೊ ನಾನು ನಿಮ್ಗೆ ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಎ ಮತ್ತು ಬಿ ಪಕ್ಕ ಇದೆ ಅಂತ ಅನ್ಸುತ್ತೆ, ಬಟ್ ಅದು ಎ ಇಲ್ಲಿದ್ರೆ ಬಿ ಇಲ್ಲಿರುತ್ತೆ. ಸೊ ಇದು ಪಕ್ಕನೆ, ಮೇಲಿಂದ ನೋಡಿದ್ರೆ ಪಕ್ಕನೆ ಅನ್ಸುತ್ತೆ, ಬಿ ಇಲ್ಲಿ ಕಾಣುತ್ತೆ. ಆದ್ರೆ ಇಲಿವೇಶನ್ ಅನ್ನ ನೋಡಿದಾಗ ಎಷ್ಟು ಉದ್ದ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಎ ಮತ್ತು ಬಿ ನ ನಡುವಿನ ಉದ್ದ ಹೈಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ DEM ಡಿಜಿಟಲ್ ಇಲಿವೇಶನ್ ಮಾಡೆಲ್. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಎಷ್ಟು ಇಲಿವೇಶನ್ ಡಿಫರೆನ್ಸ್ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು. ಅದನ್ನ ನಾನು ಆರ್ಥೋ ರೆಕ್ಟಿಫಿಕೇಶನ್ ಅಂತ ಕರಿತೀನಿ. ಅರ್ಥ ಆಗ್ತಿದೆಯಲ್ಲ? ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. DEM ಕರೆಕ್ಟ್ ಸೋಮಶೇಖರ್ ಅವರೇ. ಸೋಮಶೇಖರ್, ಯು ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಸೊ ಕಂಟಿನ್ಯೂ ಮಾಡಿ ಇದೇ ರೀತಿ ಆನ್ಸರ್ ಅನ್ನ ಮಾಡೋದಕ್ಕೆ. ಸೊ ಯಾಕೋ ರಚನಾ ಅವರು, ತೇಜಸ್ವಿನಿ ಅವರು ಇವರೆಲ್ಲ ಸೈಲೆಂಟ್ ಆಗ್ಬಿಟ್ರು. ಐ ಡೋಂಟ್ ನೋ ವೈ. ಪಲ್ಲವಿ ಆಲ್ಸೋ, ಮಹಾದೇವ್ ಆಲ್ಸೋ ಆನ್ಸರ್ಸ್ ಮಾಡ್ಬೇಕಾಯ್ತಾ? ಯು ಹ್ಯಾವ್ ಟು ಆನ್ಸರ್. Right, we'll go to the next question. During drone mapping, ground control points are mainly used. ಇವಾಗ ಡ್ರೋನ್ ಫೋಟೋಗ್ರಾಮೆಟ್ರಿಗೆ ಬಂದ್ವಿ. ಡ್ರೋನ್ ಅಲ್ಲಿ ಡ್ಯೂರಿಂಗ್ ಡ್ರೋನ್ ಮ್ಯಾಪಿಂಗ್ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಆರ್ ಮೇನ್ಲಿ ಯೂಸ್ ಟು. ಸೊ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅನ್ನ ನಾನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಸರ್? ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಸರ್. ಏನ್ ಸರ್ GCPs ಅಂದ್ರೆ? GCPs ಅಂದ್ರೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂದ್ರೆ ನನ್ನ ಸರ್ವೆ ಮಾಡುವಂತಹ ಜಾಗಗಳಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ಆಲ್ರೆಡಿ ಸರ್ವೆ ಮಾಡ್ಬಿಟ್ಟಿರ್ತೀನಿ. ಅಂದ್ರೆ ಇವುಗಳ ಕೋಆರ್ಡಿನೇಟ್ಸ್ ಗೊತ್ತಿರುತ್ತೆ ನನಗೆ, ಇವುಗಳ ಅಕ್ಯುರೇಟ್ ಕೋಆರ್ಡಿನೇಟ್ಸ್ ನನಗೆ ಗೊತ್ತಿರುತ್ತೆ. ಕೋಆರ್ಡಿನೇಟ್ಸ್ ಅಂದ್ರೆ ಏನು ಸರ್? ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ ಗೊತ್ತಿರುತ್ತೆ. ಯಾವ ಅಕ್ಷಾಂಶದಲ್ಲಿದೆ, ಯಾವ ರೇಖಾಂಶದಲ್ಲಿದೆ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ಇದನ್ನ ನಾನು ಏನಂತ ಕರಿತೀನಿ? GCPs ಅಂತೀನಿ, ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್. ಏನಕ್ಕೆ ಬಳಸ್ಕೊಂತೀವಿ ಸರ್? ಒಂದು ಡ್ರೋನಿನ ಪೊಸಿಷನಲ್ ಅಕ್ಯುರಸಿಯನ್ನ ಇಂಪ್ರೂವ್ ಮಾಡೋದಕ್ಕೆ. ಅಂದ್ರೆ ಡ್ರೋನ್ ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನುವಂಥದ್ದು ನನಗೆ ಅಕ್ಯುರೇಟ್ ಆಗಿ ಬೇಕು ಅಂದಾಗ ನಾನು ಬಳಸುವಂತದ್ದು GCPs ಅನ್ನ, ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅನ್ನ ನಾನು ಬಳಸ್ಕೊಂತೀನಿ. ಇದಾದ್ಮೇಲೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. Which UAV is generally preferred for mapping large agricultural areas? ಸೊ ಜಾಸ್ತಿ ಏರಿಯಾವನ್ನ ನಾನು ಸರ್ವೆ ಮಾಡ್ಬೇಕಂತಂದ್ರೆ ಐ ವಿಲ್ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಫಿಕ್ಸ್ಡ್ ವಿಂಗ್ ಡ್ರೋನ್ ಅಥವಾ UAV. ಫಿಕ್ಸ್ಡ್ ವಿಂಗ್ ಡ್ರೋನ್ ಅನ್ನ ನಾನು ಯಾವಾಗ ಬಳಸ್ಕೊಂತೀನಿ? ನನಗೆ ಏರಿಯಾ ಜಾಸ್ತಿ ಇದ್ದಾಗ ನನಗೆ ಫಿಕ್ಸ್ಡ್ ವಿಂಗ್ UAV ಅನ್ನ ಬಳಸ್ಕೊಂತೀನಿ. ಯಾಕೆ ಸರ್? ಬಿಕಾಸ್ ಫಿಕ್ಸ್ಡ್ ವಿಂಗ್ UAV ಅಲ್ಲಿ ಏರಿಯಲ್ ಫ್ಲೈಟ್ ಟೈಮ್, ಸೊ ಇದು ಹಾರುವಂತಹ ಟೈಮ್ ಜಾಸ್ತಿ ಇರುತ್ತೆ. ಯಾಕೆ? ಬಿಕಾಸ್ ಇದರಲ್ಲಿ ಜಾಸ್ತಿ ರೋಟರ್ಸ್ ಇರಲ್ಲ, ಜಾಸ್ತಿ ವಿಂಗ್ ಇದಿರಲ್ಲ, ಹಿಂಗೆ ಸುತ್ತುತ್ತಾ ಇರುತ್ತಲ್ಲ ಆ ವಿಂಗ್ಸ್ ಗಳು, ಆ ರೋಟರ್ಸ್ ಗಳು ಇರಲ್ಲ, ಪ್ರೊಪೆಲ್ಲರ್ಸ್ ಇರಲ್ಲ. ಜಾಸ್ತಿ
ಪ್ರೊಪೆಲ್ಲರ್ಸ್ ಇರಲ್ಲ, ಹಾಗಾಗಿ ಇದರಲ್ಲಿ ಬ್ಯಾಟರಿ ಎಫೆಕ್ಟಿವ್ನೆಸ್ ಜಾಸ್ತಿ ಬರುತ್ತೆ. ಬ್ಯಾಟರಿಯನ್ನ ಇಟ್ ಇಂಪ್ರೂವ್ಸ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಅಕ್ಯುರಸಿ. ಸೋಮಶೇಖರ್ ಅವರೇ, ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಕ್ಯುರಸಿಯನ್ನ ಜಾಸ್ತಿ ಮಾಡಕ್ಕಲ್ಲ, ಪೊಸಿಷನಲ್ ಅಕ್ಯುರಸಿಯನ್ನ ಜಾಸ್ತಿ ಮಾಡೋದಕ್ಕೆ. ಅಂದ್ರೆ ನನ್ನ ಡ್ರೋನ್ ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಗ್ಬೇಕು, ಅದಕ್ಕೆ ಯೂಸ್ ಮಾಡುವಂತದ್ದು GCPs. ಓಕೆ, ಬಟ್ ಇಲ್ಲಿ ಏರಿಯಲ್ ಫ್ಲೈಟ್ ಟೈಮ್ ಜಾಸ್ತಿ ಇರೋದ್ರಿಂದ ನಾನು ಫಿಕ್ಸ್ಡ್ ವಿಂಗ್ UAV ಅನ್ನ ಬಳಸ್ಕೊಂತೀನಿ. ನೋಡಿ, ಫಿಕ್ಸ್ಡ್ ವಿಂಗ್ UAVs ಫ್ಲೈ ಲಾಂಗರ್ ಡಿಸ್ಟೆನ್ಸಸ್. ಯಾಕೆ ಸರ್? ಬ್ಯಾಟರಿ ಎಫಿಷಿಯನ್ಸಿ ಜಾಸ್ತಿ ಇರ್ತದೆ. ಅದ್ಯಾಕೆ ಸರ್? ಬಿಕಾಸ್ ಅದಕ್ಕೆ ಫಿಕ್ಸ್ಡ್ ವಿಂಗ್ ಅಲ್ಲಿ ಜಾಸ್ತಿ ಪ್ರೊಪೆಲ್ಲರ್ಸ್ ಇರಲ್ಲ, ಅಂದ್ರೆ ಜಾಸ್ತಿ ತಿರುಗುವಂತಹ ಯಂತ್ರಗಳು ಇರಲ್ಲ. ಹಾಗಾಗಿ ಇದು ಬ್ಯಾಟರಿ ಎಫಿಷಿಯನ್ಸಿ ಜಾಸ್ತಿ, ಲಾಂಗರ್ ಡ್ಯೂರೇಷನ್ ಹೋಗುತ್ತೆ, ಲಾಂಗರ್ ಡ್ಯೂರೇಷನ್ ಸರ್ವೆಯನ್ನ ಮಾಡುತ್ತೆ. ಹಾಗಾಗಿ ನಾವು ಫಿಕ್ಸ್ಡ್ ವಿಂಗ್ UAV ಅನ್ನ ಬಳಸ್ಕೊಂತೀವಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ, ಸ್ಟ್ರಕ್ಚರ್ ಫ್ರಮ್ ಮೋಷನ್ SFM. ಸೊ SFM ಅಂತ ಏನಂತ ಹೇಳ್ದೆ? ಸೊ SFM ಅಂದ್ರೆ ಹಲವಾರು ಇಮೇಜ್ ಗಳನ್ನ ತೆಗೆದು ಇಲ್ಲಿರುವಂತಹ ಕಾಮನ್ ಪಾಯಿಂಟ್ಸ್ ಆಗಿರ್ಬೋದು. ಸೊ ಇವೆಲ್ಲ ಕಾಮನ್ ಪಾಯಿಂಟ್ಸ್ ಇರ್ತವೆ, ಕೆಲವೊಂದು ಕಾಮನ್ ಪಾಯಿಂಟ್ ಇರ್ತವೆ, ಕೆಲವೊಂದು ಸ್ಪಾರ್ಸ್ ಪಾಯಿಂಟ್ಸ್ ಇರ್ತದೆ, ಕೆಲವೊಂದು ಸ್ಪಾರ್ಸ್ ಪಾಯಿಂಟ್ಸ್ ಗಳಿರ್ತವೆ. ಕಾಮನ್ ಪಾಯಿಂಟ್ಸ್ ಮತ್ತು ಸ್ಪಾರ್ಸ್ ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ, ಹೌದಲ್ವಾ? ಸೊ ಇದೆಲ್ಲಾ ಪಾಯಿಂಟ್ಸ್ ಗಳನ್ನ ಒಂದು ಕಡೆಗೆ ತಂದು ಪಾಯಿಂಟ್ ಕ್ಲೌಡ್ ಗಳನ್ನಾಗಿ ಮಾಡುವಂತದ್ದನ್ನ ಸೊ ಏನಂತ ಕರಿತೀವಿ? ಇದನ್ನ ಪಾಯಿಂಟ್ ಕ್ಲೌಡ್ ಅಂತೀವಿ, ಪಾಯಿಂಟ್ ಕ್ಲೌಡ್ ಅಂತ ಕರಿತೀವಿ. ಸೊ ಈ ಪಾಯಿಂಟ್ ಗಳನ್ನ ಒಂದು ಡೇಟಾವನ್ನಾಗಿ ಮಾಡಿ ಅದರಿಂದ ಇಮೇಜ್ ಅನ್ನ ತೆಗೆಯೋದಕ್ಕೆ ನಾವು SFM ಅಂತ ಕರಿತೀವಿ, ಸ್ಟ್ರಕ್ಚರ್ ಫ್ರಮ್ ಮೋಷನ್. ಸೊ ಇದು ಯಾವ್ದನ್ನ ಜನರೇಟ್ ಮಾಡುತ್ತೆ? ಇದು ಪಾಯಿಂಟ್ ಕ್ಲೌಡ್ ಅನ್ನ ಜನರೇಟ್ ಮಾಡುತ್ತೆ. ನಾಟ್ GPS ಕೋಆರ್ಡಿನೇಟ್ಸ್, ನಾಟ್ ಸ್ಯಾಟಲೈಟ್ ಇಮೇಜ್, ನಾಟ್ ಸರ್ವೆ ರಿಪೋರ್ಟ್. ಪಾಯಿಂಟ್ ಕ್ಲೌಡ್ ಅನ್ನ ಇದು ತಯಾರಿಸುತ್ತೆ. ಯಾವುದು? ಸ್ಟ್ರಕ್ಚರ್ ಫ್ರಮ್ ಮೋಷನ್ ಅನ್ನುವಂಥದ್ದು. ಸ್ಟ್ರಕ್ಚರ್ ಫ್ರಮ್ ಮೋಷನ್ ಅನ್ನುವಂಥದ್ದು ಯಾವ್ದನ್ನ ತೋರಿಸುತ್ತೆ? ಯಾವ್ದನ್ನ ಕ್ರಿಯೇಟ್ ಮಾಡುತ್ತೆ? ಯಾವ್ದನ್ನ ಜನರೇಟ್ ಮಾಡುತ್ತೆ? ಇಟ್ ಜನರೇಟ್ಸ್ ಪಾಯಿಂಟ್ ಕ್ಲೌಡ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಮುಂದಿನ ಪ್ರಶ್ನೆಯನ್ನ ನೋಡಿ, which product is generated after processing the point cloud into a bare earth surface? So SFM ಅಂತ ಅಂದ್ರಲ್ಲ, SFM ಅಂತ ಹೇಳ್ಕೊಟ್ಟಿದೆ ಅಲ್ವಾ ಲಾಸ್ಟ್ ಅಲ್ಲಿ. ಸೊ ಇದೇನ್ ಮಾಡುತ್ತೆ? ಮಲ್ಟಿಪಲ್ ಇಮೇಜಸ್ ಅನ್ನ ತಗೊಳುತ್ತೆ, ಮಲ್ಟಿಪಲ್ ಇಮೇಜಸ್ ಅಲ್ಲಿ ಪಾಯಿಂಟ್ಸ್ ಗಳನ್ನ ಐಡೆಂಟಿಫೈ ಮಾಡುತ್ತೆ. ಯಾವ ಪಾಯಿಂಟ್ಸ್? ಕಾಮನ್ ಪಾಯಿಂಟ್ಸ್ ಮತ್ತು ಸ್ಪಾರ್ಸ್ ಪಾಯಿಂಟ್ಸ್. ಕಾಮನ್ ಪಾಯಿಂಟ್ಸ್ ಮತ್ತು ಸ್ಪಾರ್ಸ್ ಪಾಯಿಂಟ್ಸ್. ಸೊ ಈ ತರ ಕಾಮನ್ ಪಾಯಿಂಟ್ಸ್ ಮತ್ತು ಸ್ಪಾರ್ಸ್ ಪಾಯಿಂಟ್ಸ್ ಅನ್ನ ಐಡೆಂಟಿಫೈ ಮಾಡುತ್ತೆ ಸರ್ಫೇಸ್ ಯಾವ್ದಿದು? SFM, ಸರ್ಫೇಸ್ ಫ್ರಮ್ ಮೋಷನ್. ಸೊ SFM ಈ ತರ ಕ್ಯಾಪ್ಚರ್ ಮಾಡಿ ಈ ಪಾಯಿಂಟ್ ಕ್ಲೌಡ್ ಅನ್ನ ಜನರೇಟ್ ಮಾಡುತ್ತೆ. ಈ ಪಾಯಿಂಟ್ ಕ್ಲೌಡ್ ನ ಜನರೇಷನ್ ಮಾಡಿದ್ಮೇಲೆ ಏನ್ ಮಾಡುತ್ತೆ? ಒಂದು 3D ಇಮೇಜ್ ಅನ್ನ ನನಗೆ ಕೊಡುತ್ತೆ, ಒಂದು 3D ಇಮೇಜ್ ಅನ್ನ ಕೊಡುತ್ತೆ. ಸೊ ಇಲ್ಲಿ which product is generated after processing the point cloud into a bare earth surface? ಸೊ ಈ ಪಾಯಿಂಟ್ ಕ್ಲೌಡ್ ಇಂದ ನನಗೆ ಜನರೇಟ್ ಆಗುವಂತಹ 3D ಇಮೇಜ್ ಯಾವ ತರ ಇರುತ್ತೆ? ಇಟ್ ಈಸ್ ಡಿಜಿಟಲ್ ಇಲಿವೇಶನ್ ಮಾಡೆಲ್. ಅಂದ್ರೆ ನನಗೆ ಇಲ್ಲಿ 3D ಇಮೇಜ್ ಬರುತ್ತದೆ. 3D ಇಮೇಜ್ ಅಂತ ಅಂದ್ರೆ ಸೊ ಎಷ್ಟು ಉದ್ದ ಇದೆ, ಎಷ್ಟು ಹಳ್ಳ ಇದೆ, ಈ ಇಲಿವೇಶನ್ ಗಳನ್ನ ತಿಳ್ಕೊಳ್ಳುವಂತಹ ಮಾಡೆಲ್ ಡಿಜಿಟಲ್ ಇಲಿವೇಶನ್ ಮಾಡೆಲ್. ಸೊ ಈ ಡಿಜಿಟಲ್ ಇಲಿವೇಶನ್ ಮಾಡೆಲ್ ಏನ್ ಮಾಡುತ್ತೆ? ನಮ್ಗೆ 3D ವ್ಯೂ ಅನ್ನ ಕೊಡುತ್ತೆ. ಸೊ ಸರ್ಫೇಸ್ ಫ್ರಮ್ ಮೋಷನ್ ಯಾವ್ದನ್ನ ಕ್ಯಾಪ್ಚರ್ ಮಾಡೋದು? ಯಾವ ಮಾಡೆಲ್ ಅನ್ನ ನನಗೆ ಕೊಡೋದು? DEM ಮಾಡೆಲ್ ಅನ್ನ, ಡಿಜಿಟಲ್ ಇಲಿವೇಶನ್ ಮಾಡೆಲ್ ಅನ್ನ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ನೌ. Which statement correctly describes an orthomosaic?
ಸೊ ಲಾಸ್ಟ್ ಕ್ಲಾಸ್ ಅಲ್ಲೇ ಡಿಸ್ಕಸ್ ಮಾಡಿದ್ದೆ ಆರ್ಥೋಮೊಸೈಕ್ ಅಂದ್ರೆ ಏನು ಅಂತ. ಆರ್ಥೋಮೊಸೈಕ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಆರ್ಥೋಮೊಸೈಕ್? ಇಟ್ ಈಸ್ ಅ ಸಿಂಪಲ್ ಕಲೆಕ್ಷನ್ ಆಫ್ ಡ್ರೋನ್ ಫೋಟೋಗ್ರಾಫ್ಸ್. ಹೌದಾ? ಬರೀ ಡ್ರೋನ್ ಫೋಟೋಗ್ರಾಫ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ನಾವು ಆರ್ಥೋಮೊಸೈಕ್ ಅಂತೀವಾ? ಖಂಡಿತ ಇಲ್ಲ, ತಪ್ಪು. It is a geometrically corrected images created by stitching multiple photograph. ಏನ್ ಸರ್ ಆರ್ಥೋಮೊಸೈಕ್ ಅಂದ್ರೆ? ಸೊ ಎಲ್ಲಾ ಇಮೇಜ್ ಗಳನ್ನ ಕ್ಯಾಪ್ಚರ್ ಮಾಡ್ತೀನಿ, ಇಮೇಜ್ ಗಳನ್ನ ಕ್ಯಾಪ್ಚರ್ ಮಾಡಿ ಇದರಲ್ಲಿರುವಂತಹ ಡಿಸ್ಟಾರ್ಷನ್ಸ್ ಗಳನ್ನ, ತಪ್ಪುಗಳನ್ನ ಸರಿಪಡಿಸಿ ಒಂದು ಕಂಟಿನ್ಯೂಸ್ ಇಮೇಜ್ ಅನ್ನ ಮಾಡ್ತೀನಿ. ಒಂದು ಕಂಟಿನ್ಯೂಸ್ ಇಮೇಜ್ ಅನ್ನ ಮಾಡಿದಾಗ ನಾನು ಇದಕ್ಕೆ ಆರ್ಥೋಮೊಸೈಕ್ ಅಂತೀನಿ, ಆರ್ಥೋಮೊಸೈಕ್ ಅಂತ ಕರಿತೀನಿ. ಒಂದು ಕಂಟಿನ್ಯೂಸ್ ಇಮೇಜ್ ಬರಬೇಕು ಅಂತಂದ್ರೆ ಐ ಕಾಲ್ ಇಟ್ ಆಸ್ ಆರ್ಥೋಮೊಸೈಕ್ ಇಮೇಜ್. ರಚನಾ, ಬಿ ಕರೆಕ್ಟ್ ಆನ್ಸರ್. ಬಿ ಇಸ್ ಯುವರ್ ರೈಟ್ ಆನ್ಸರ್. 17th ಆಪ್ಷನ್ ಬಿ ಕರೆಕ್ಟ್ ಅಂಡ್ ಗುಡ್. ಸೊ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಆನ್ಸರ್ ಮಾಡಿ, ಗೆಸ್ ಮಾಡಿ. ಸೊ ಯಾವ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ತೀವಿ ಲಾರ್ಜ್ ಸ್ಕೇಲ್ ಕ್ಲೌಡ್ ಬೇಸ್ಡ್ ಸ್ಯಾಟಲೈಟ್ ಇಮೇಜ್ಗೆ? ಐ ಥಿಂಕ್ ಇದಿನ್ನೂ ಆಗಿಲ್ಲ ಅಂತ ಅನ್ಕೊಂತೀನಿ. ಸೊ ಮುಂದೆ ಬರುತ್ತೆ ಸಾಫ್ಟ್ವೇರ್ ಯಾವ್ಯಾವ್ದನ್ನ. ಐ ಥಿಂಕ್ ಸ್ಯಾಟಲೈಟ್ ಇಮೇಜ್ ಸಾಫ್ಟ್ವೇರ್ ಗಳನ್ನ ಮಾಡಿದೀವಲ್ವಾ, ಗೂಗಲ್ ಅರ್ತ್ ಇಂಜಿನ್ ಅನ್ನುವಂಥದ್ದು ಇದು ಸರಿಯಾದ ಉತ್ತರ, ಆಪ್ಷನ್ ಬಿ. ಸೊ ಯಾವ ಸಾಫ್ಟ್ವೇರ್ ಅನ್ನ ಬಳಸ್ತೀವಿ ನಾವು ಲಾರ್ಜ್ ಸ್ಕೇಲ್ ಕ್ಲೌಡ್ ಬೇಸ್ಡ್ ಸ್ಯಾಟಲೈಟ್ ಇಮೇಜ್ ಅನ್ನ ಅನಲೈಸ್ ಮಾಡೋದಕ್ಕೆ? ವಿ ಯೂಸ್ ಸಾಫ್ಟ್ವೇರ್ ಕಾಲ್ಡ್ ಆಸ್ ಗೂಗಲ್ ಅರ್ತ್ ಇಂಜಿನ್. ಸೊ ನಾನು ನಿಮ್ಗೆ ಒಂದು ಟೇಬಲ್ ಅನ್ನ ಕೊಟ್ಟು ಇದನ್ನ ಬೈ ಹ್ಯಾಟ್ ಮಾಡಿ ಅಂತ ಹೇಳಿದ್ದೆ. ಸೊ ಗೂಗಲ್ ಅರ್ತ್ ಇಂಜಿನ್ ಏನ್ ಮಾಡುತ್ತೆ? ಗೂಗಲ್ ಅರ್ತ್ ಇಂಜಿನ್ ಸ್ಯಾಟಲೈಟ್ ಇಂದ ಬಂದಿರುವಂತಹ ಇಮೇಜ್ ಅನ್ನ ಅನಲೈಸ್ ಮಾಡಿ ನಿಮ್ಗೆ ಡೇಟಾವನ್ನ ಕೊಡುವಂತಹ ಸಾಫ್ಟ್ವೇರ್ ಗೂಗಲ್ ಅರ್ತ್ ಇಂಜಿನ್, GEE. ಕರೆಕ್ಟ್ ಸೋಮಶೇಖರ್, ವೆರಿ ನೈಸ್, ಕರೆಕ್ಟ್. ಸೊ ಇನ್ನ 2 ಕ್ವೆಶನ್ ಇದೆ, ಮುಗಿಸ್ಬಿಡೋಣ. ವಿಚ್ ವರ್ಕ್ ಫ್ಲೋ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ UAV ಫೋಟೋಗ್ರಾಮೆಟ್ರಿಕ್ ಪ್ರೊಸೆಸಿಂಗ್? ಟೇಕ್ ದಿಸ್ ಆಸ್ ಯುವರ್ ಹೋಮ್ವರ್ಕ್. ಆನ್ಸರ್ ಮಾಡಿ ಇದನ್ನ. ಐ ಹ್ಯಾವ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ ಈಚ್ ಅಂಡ್ ಎವ್ರಿ ಸ್ಟೆಪ್ ಅನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಟೇಕ್ ದಿಸ್ ಆಸ್ ಯುವರ್ ಹೋಮ್ವರ್ಕ್. ಕಮೆಂಟ್ ಮಾಡಿ ವಾಟ್ ಈಸ್ ದ ಆನ್ಸರ್ ಅಂತ. ಇದನ್ನ ಐ ಆಮ್ ನಾಟ್ ಡೂಯಿಂಗ್ ಇಟ್ ಅಗೇನ್. ಸೊ ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ಇಮೇಜ್ ಅಕ್ವೈರ್ ಮಾಡೋದು ಫಸ್ಟ್. ಡ್ರೋನ್ ಅನ್ನ ಏನ್ ಮಾಡ್ತೀವಿ? ಡ್ರೋನ್ ಅನ್ನ ಹಾರಿಸ್ತೀವಿ. ಡ್ರೋನ್ ಅನ್ನ ಹಾರಿಸಿದ್ಮೇಲೆ ಇಮೇಜ್ ಅನ್ನ ಅಕ್ವೈರ್ ಮಾಡುತ್ತೆ. ಸ್ಟ್ರಕ್ಚರ್ ಫ್ರಮ್ ಮೋಷನ್ ಅನ್ನುವಂಥದ್ದನ್ನ ಬಳಸ್ಕೊಂಡು ನಾನು ಏನ್ ಮಾಡ್ತೀನಿ? ಪಾಯಿಂಟ್ಸ್ ಗಳನ್ನ ಲೊಕೇಟ್ ಮಾಡ್ತೀನಿ. ಆ ಪಾಯಿಂಟ್ಸ್ ಗಳನ್ನ ಲೊಕೇಟ್ ಮಾಡಿ ನನಗೆ ಸಿಗುವಂತದ್ದು ಪಾಯಿಂಟ್ ಕ್ಲೌಡ್. ಪಾಯಿಂಟ್ ಕ್ಲೌಡ್ ಅನ್ನುವಂತಹ ಒಂದು ಡೇಟಾ ಸಿಗುತ್ತೆ. ಆ ಪಾಯಿಂಟ್ ಕ್ಲೌಡ್ ಇಂದ ಆ ಪಾಯಿಂಟ್ ಕ್ಲೌಡ್ ಅನ್ನ ಅನಲೈಸ್ ಮಾಡಿದ್ರೆ ಐ ವಿಲ್ ಗೆಟ್ ಸಮಥಿಂಗ್ ಕಾಲ್ಡ್ ಆಸ್ ಡಿಜಿಟಲ್ ಇಲಿವೇಶನ್ ಮಾಡೆಲ್. ಡಿಜಿಟಲ್ ಇಲಿವೇಶನ್ ಮಾಡೆಲ್. ಡಿಜಿಟಲ್ ಇಲಿವೇಶನ್ ಮಾಡೆಲ್ ಸಿಕ್ಕಿದ ಮೇಲೆ ಒಂದು ಕಂಟಿನ್ಯೂಸ್ ಇಮೇಜ್ ಅನ್ನ, ಒಂದು ಕಂಟಿನ್ಯೂಸ್ ಲ್ಯಾಂಡ್ಸ್ಕೇಪ್ ಅನ್ನ ನಾನು ಮಾಡಬಹುದು. ಸೊ ದಿಸ್ ಇಸ್ ಕಾಲ್ಡ್, ಇದು ಡ್ರೋನ್ ಫೋಟೋಗ್ರಫಿಯ ಒಂದು ಕ್ರಮ, ಸರಿಯಾದ ಕ್ರಮ. ಡ್ರೋನ್ ನ ಮೂಲಕ ಸರ್ವೆ ಮಾಡುವಂತಹ ಕ್ರಮ ಇದು. ನೆಕ್ಸ್ಟ್ ನೋಡಿ, ಲಾಸ್ಟ್ ಕ್ವೆಶನ್ ಫಾರ್ ದಿ ಡೇ. ಅ ಸರ್ವೇಯರ್ ವಾಂಟ್ಸ್ ಟು ಪ್ರಿಪೇರ್ ಅನ್ ಅಕ್ಯುರೇಟ್ ಕಾಂಟೂರ್ ಮ್ಯಾಪ್ ಆಫ್ ಅ ಹಿಲ್ಲಿ ಏರಿಯಾ ಯೂಸಿಂಗ್ ಡ್ರೋನ್ ಇಮೇಜ್. Which final product should be generated before creating contours? Contours ಅಂದ್ರೆ ಏನು ಸರ್? Contours ಅಂತ ಅಂದ್ರೆ what do you mean by contour? Contour ಅಂದ್ರೆ it is a line joining equal elevation ಅಂತ ಅರ್ಥ. ಲೈನ್ ಜಾಯಿನಿಂಗ್ ಈಕ್ವಲ್ ಎಲಿವೇಶನ್ಸ್. ಸೊ ಇದನ್ನ ನಾವು ಕಾಂಟೂರ್ಸ್ ಅಂತ ಕರಿತೀವಿ. ಕಾಂಟೂರ್ಸ್ ಯಾವ ತರ ಇರುತ್ತೆ? ಈಗ ಒಂದು ಬೆಟ್ಟ ಇರುತ್ತಪ್ಪ, ಈ ತರ ಒಂದು ಬೆಟ್ಟ ಇರುತ್ತೆ. ಸೊ ಈ ಒಂದು ಬೆಟ್ಟವನ್ನ ನಾನು ಕಾಂಟೂರ್ ಮಾಡಿದಾಗ ಯಾವ ತರ ಬರುತ್ತೆ ಗೊತ್ತಾ ನನ್ನ ಇಮೇಜು? ಸೊ ಇದು ಒಂದೇ ಎಲಿವೇಶನ್. ಫಾರ್ ಎಕ್ಸಾಂಪಲ್ ಒಂದು 100 ಮೀಟರ್ ಅನ್ಕೊಳ್ಳೋಣ. ಸೊ 100 ಮೀಟರ್, ಸೊ ಇದು 100 ಮೀಟರ್ಸ್. ಆಮೇಲೆ ಇಲ್ಲಿಗೆ ಬರೋಣ, ಇದು 90 ಮೀಟರ್ ಲೈನ್ ಅಲ್ವಾ? ಸೊ ಇಲ್ಲಿ ಇರುವಂತದ್ದು ಸುತ್ತಲೂ 90 ಮೀಟರ್ ಇರುತ್ತೆ. ಇದರ ಪಕ್ಕ ಏನಿರುತ್ತೆ? ಈ ತರ ಒಂದು ಲೈನ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇದು 80 ಮೀಟರ್ ಲೈನು. ಸೊ 80 ಮೀಟರ್ಸ್ ಲೈನ್. ಸೊ ಇದು 90, ಇದು 80. ಆಮೇಲೆ ಇದು 70 ಮೀಟರ್ ಲೈನ್, ಇದು 70, ಇದು 60 ಮೀಟರ್ ಲೈನ್. ಸೊ ಇದು 60, ಇದು 50 ಮೀಟರ್ ಲೈನ್, ಇದು 50. ಸೊ ಈ ತರ ಇರುತ್ತೆ ನನ್ನ ಕಾಂಟೂರ್ಸ್. ಸೊ
ಕಾಂಟೂರ್ಸ್ ಅಲ್ಲಿ ಬೆಟ್ಟವನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಯಾವುದು? ಬೆಟ್ಟವನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರೀತಿ ಇರುತ್ತೆ. ಸೊ ಈಚೆಯಿಂದ ಒಳಗಡೆಗೆ ಇಲಿವೇಶನ್ ಜಾಸ್ತಿ ಆಗ್ತಾ ಇರುತ್ತೆ. ಇದು 50, ಇದು 80, ಇದು 100, ಇದು 120 ಲೈನ್. ಅಂದ್ರೆ ಈ ಪಾಯಿಂಟ್ಗಳು 50 ಮೀಟರ್ ಇಲಿವೇಶನ್ ಇರುವಂತಹ ಪಾಯಿಂಟ್ ಗಳನ್ನ ಜಾಯಿನ್ ಮಾಡ್ತಾ ಇದೆ. ಅಂದ್ರೆ ಹೊರಗಿಂದ ಒಳಕ್ಕೆ ಜಾಸ್ತಿ ಆಗ್ಬೇಕು ಇಲಿವೇಶನ್. ಸೊ ಇದ್ರ ಅರ್ಥ ಏನು? ಇಲ್ಲೊಂದು ಬೆಟ್ಟ ಇದೆ ಅಂತ ಕೇಳ್ತಾರೆ ಪ್ರಶ್ನೆ. ಕಾಂಟೂರ್ ಮ್ಯಾಪ್ ಅಲ್ಲಿ ಹೊರಗಡೆಯಿಂದ ಒಳಗಡೆ ಬಂದಾಗ ನನ್ನ ಇಲಿವೇಶನ್ ಜಾಸ್ತಿ ಆಗ್ತಾ ಇದ್ರೆ ಆ ಕಾಂಟೂರ್ ಮ್ಯಾಪ್ ಯಾವ್ದನ್ನ ತೋರಿಸ್ತಾ ಇರುತ್ತೆ? ಬೆಟ್ಟವನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅದೇ ಹಳ್ಳವನ್ನ ಇಂಡಿಕೇಟ್ ಮಾಡ್ಬೇಕು ಅಂತಂದ್ರೆ ನನ್ಗೆ ಒಂದು ಹಳ್ಳ ಇದೆ ಈ ತರ. ಸೊ ಈ ಹಳ್ಳವನ್ನ ನಾವು ಕಾಂಟೂರ್ ಮ್ಯಾಪ್ ಅಲ್ಲಿ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? ಅದು ಕೂಡ ಈ ತರ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಬಟ್ ಇಲ್ಲಿ ಇಲಿವೇಶನ್ ಒಳಗಿಂದ ಈಚೆಗೆ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಇಲ್ಲಿ 50, ಇಲ್ಲಿ 60, ಇಲ್ಲಿ 70, ಇಲ್ಲಿ 80. ಅಂದ್ರೆ ಈ ಪಾಯಿಂಟ್ 50 ಮೀಟರ್ ಆಳ, 50 ಮೀಟರ್ಸ್. ಇದು 40 ಮೀಟರ್ ಆಳ, ಇದು 30 ಮೀಟರ್ ಆಳ, ಇದು 20 ಮೀಟರ್ ಆಳ, ಇದು 10 ಮೀಟರ್ ಆಳ. ಸೊ ಇದು ಒಂದು ಹಳ್ಳವನ್ನ ತೋರಿಸ್ತಾ ಇರುತ್ತೆ ಈ ಒಂದು ಮಾಡೆಲ್. ಓಕೆ, ಸೊ ಕೇಳ್ತಾರೆ ಪ್ರಶ್ನೆ ಇದ್ರ ಮೇಲೆ. ಸೊ ಇದೆಲ್ಲ ನಮ್ಗೆ ಗೊತ್ತಾಗುವಂತದ್ದು ಯಾವುದರ ಮೂಲಕ? ಸೊ ಒಂದು ಕಾಂಟೂರ್ ಅನ್ನ ಬರಿಬೇಕು ಅಂತಂದ್ರೆ ಈ ತರ ಒಂದು ಬೆಟ್ಟ ಇದೆ ಅಂತ ನನಗೆ ಗೊತ್ತಾಗ್ಬೇಕು. ಈ ತರ ಬೆಟ್ಟ ಇದೆ ಅಂತ ಗೊತ್ತಾಗೋದು ಯಾವ ಮಾಡೆಲ್ ಅಲ್ಲಿ? ಡಿಜಿಟಲ್ ಇಲಿವೇಶನ್ ಮಾಡೆಲ್ ಅಲ್ಲಿ. ಸೊ ಒಂದು ವೇಳೆ ನನಗೆ ಕಾಂಟೂರ್ ಬರಿಬೇಕು ಅಂದ್ರೆ, ಕಾಂಟೂರ್ ಲೈನ್ಸ್ ಗಳನ್ನ ಬರಿಬೇಕು ಅಂದ್ರೆ ಇಲ್ಲಿ ಬೆಟ್ಟ ಇದೆ ಅಥವಾ ಹಳ್ಳ ಇದೆ ಅಥವಾ ದಿಬ್ಬ ಇದೆ, ಇದೆಲ್ಲ ನನಗೆ ಗೊತ್ತಾಗ್ಬೇಕು. ಅದೆಲ್ಲ ಗೊತ್ತಾಗುವಂತದ್ದು ಯಾವ ಮಾಡೆಲ್ ಅಲ್ಲಿ? ಡಿಜಿಟಲ್ ಇಲಿವೇಶನ್ ಮಾಡೆಲ್ ಅಲ್ಲಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ನೌ. ಓಕೆ, ಏನಾದ್ರೂ ಡೌಟ್ಸ್ ಇದೆಯಾ? ಸೊ ಇಲ್ಲಿಗೆ ಈ ಒಂದು ಸೆಷನ್ ಅನ್ನ ಎಂಡ್ ಮಾಡೋಣ. ಸೊ ಇದು ನಿಮ್ಮ ಮೊದಲನೇ ಮಾಡ್ಯೂಲ್ ಇಂದ ಮೋಸ್ಟ್ ಪ್ರಾಬಬಲ್ ಕ್ವೆಶನ್ಸ್ ಆಗಿ ಇರುತ್ತೆ. ಸೊ ಕಾನ್ಸೆಪ್ಚುಯಲ್ ಕ್ಲಾರಿಟಿ, ನಾನು ಹೇಳಿದಾಗೆ ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನ ಇಟ್ಕೊಳ್ಳಿ, ಆನ್ಸರ್ಸ್ ಅನ್ನ ಈಸಿಯಾಗಿ ಪಡಿಬಹುದು ನೀವು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. ಏನೋ ಡೌಟ್ಸ್ ಇದೆಯಾ? ಫಾಸ್ಟ್. So if you have any doubts, you can ask me. I'll give you 2 minutes. Eno doubts illa antandre I will wind up the session. Eno doubts idya? Can we completely rely on the course for paper 2 or should we read anything extra? No, Mahadev avare, for modern methods of surveying ನಾನು ಏನ್ ಕ್ಲಾಸ್ ಮಾಡ್ತೀನಿ, ಕ್ಲಾಸ್ದು ನೋಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಮೋರ್ ದೆನ್ ಎನಫ್. ಯು ಕ್ಯಾನ್ ರಿಲೈ. ಫಾರ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಗೆ ಯು ಕ್ಯಾನ್ ಕಂಪ್ಲೀಟ್ಲಿ ರಿಲೈ ಆನ್ ಮೈ ಕ್ಲಾಸಸ್. ಸೊ ತುಂಬಾ ಸಂಕ್ಷಿಪ್ತವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿರ್ತೀನಿ. ಸೊ ಯು ಕ್ಯಾನ್ ಕಂಪ್ಲೀಟ್ಲಿ ರಿಲೈ ಆನ್ ಮೈ ಕ್ಲಾಸಸ್ ಫಾರ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್. ಬೇರೆ ಯಾವುದನ್ನ ಓದುವಂತಹ ಅವಶ್ಯಕತೆ ಇರಲ್ಲ. ಬೇರೆ ಏನಾದ್ರು ಡೌಟ್ಸ್? ಇಫ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಐ ವಿಲ್ ಎಂಡ್ ದಿಸ್ ಸೆಷನ್ ನೌ. ಓಕೆ, ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಆಸ್ ಯೂಶುವಲ್ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್. Any doubts you have, you can contact Statecraft IAS Academy. ಅವರು ನನಗೆ ತಿಳಿಸ್ತಾರೆ. I will reach back to you. Okay? Notes PDF available. Sir, PDF of above questions I will upload. ಹೇಳ್ತೀನಿ ನಾನು ಟೆಕ್ನಿಕಲ್ ಟೀಮ್ಗೆ ಅಪ್ಲೋಡ್ ಮಾಡೋದಕ್ಕೆ. ನೋಟ್ಸ್ PDF ಅವೈಲಬಲ್. ಭರತ್ ರಾಜ್ ಅವರೇ, ನೋಟ್ಸು PDF ಖಂಡಿತ ಸಿಗುತ್ತೆ ನಿಮ್ಗೆ ಕೋರ್ಸಲ್ಲಿ. ವಿಲ್ ಗೆಟ್ ಇಟ್ ಇನ್ ಕೋರ್ಸ್. ಅಪ್ಲೋಡ್ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟೊತ್ತಿಗೆ ಅಪ್ಲೋಡ್ ಆಗಿಲ್ಲ ಅಂತಂದ್ರೆ ಐ ವಿಲ್ ಆಸ್ಕ್ ದೆಮ್ ಟು ಅಪ್ಲೋಡ್. ಎಲ್ಲಾದ್ರದ್ದು ನೋಟ್ಸ್ ನ ಅಪ್ಲೋಡ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ?
ಇಲ್ಲ ಅಲ್ಲ? ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.